ಸರಿಯಾಗಿ 4:01 ಆಯಿತು. ಈಗಷ್ಟೇ ಟ್ಯೂನ್ ಮಾಡಿದ್ದೀರಾ ಆಕಾಶವಾಣಿ ಬೆಂಗಳೂರು 101.3 FM. ನಾನು RJ ನಯನ. ತಡ ಮಾಡದೆ ಇವತ್ತಿನ ಕಾಮರ್ಸ್ ಕಾರ್ನರ್ನ ಆರಂಭ ಮಾಡೋಣ. ಬಹಳ ಖುಷಿ ಮತ್ತು ಹೆಮ್ಮೆಯಿಂದ ಇವತ್ತು ನಾನು ನಿಮಗೆಲ್ಲ ಪರಿಚಯ ಮಾಡಿಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ಇವರನ್ನು ಸುರೇಶ್ ಎನ್ ಸಾಗರ್ ಅವರು. ಇವರು ಕರ್ನಾಟಕ ಸ್ಟೇಟ್ ಸ್ಮಾಲ್ ಇಂಡಸ್ಟ್ರೀಸ್ ಅಸೋಸಿಯೇಷನ್ನ ಆನರರಿ ಸೆಕ್ರೆಟರಿ ಆಗಿದ್ದಾರೆ. ನಮಸ್ತೆ ಸರ್, ಆಕಾಶವಾಣಿ ಬೆಂಗಳೂರಿಗೆ ನಮಗೆ ಆತ್ಮೀಯ ಸ್ವಾಗತ. ಹೇಗಿದ್ದೀರಾ? ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ, ಚೆನ್ನಾಗಿದ್ದೇನೆ, ಥ್ಯಾಂಕ್ ಯು. ಸರ್, ಬ್ರಿಟಿಷರು ಬಿಟ್ಟು ಹೋದಾಗಿನ ಆಗಿನ ಭಾರತದ ಆರ್ಥಿಕ ಪರಿಸ್ಥಿತಿ ಬಹಳ ಬಿಕ್ಕಟ್ಟಲ್ಲಿತ್ತು. ಆದರೆ ಇವಾಗ ನಾವಾಗಲೇ ಒಂದು ಡೆವಲಪ್ಡ್ ಎಕನಾಮಿ ಆಗೋ ಪ್ರಯತ್ನದಲ್ಲಿದ್ದೇವೆ. ಸೊ ಈ ಸಂಕಷ್ಟದಿಂದ ಸುಗಮದವರೆಗೆ ಬರೋ ದಾರಿಲಿ ಭಾರತದ ಆರ್ಥಿಕತೆ ಕಟ್ಟೋದ್ರಲ್ಲಿ ಈ ಸಣ್ಣ ಕೈಗಾರಿಕೆಗಳು ಅಥವಾ ಸ್ಮಾಲ್ ಇಂಡಸ್ಟ್ರೀಸ್ ಅಂತ ನಾವೇನು ಕರಿತೀವಿ, ಇದರ ಪಾತ್ರ ಬಹುಪಾಲಿದೆ ಅಂತ ಹೇಳ್ಬೋದು. ಸೊ ನೀವು ನಮಗೆ ಒಂದಷ್ಟು ಮಾಹಿತಿ ನೀಡ್ತೀರಾ, ಸಣ್ಣ ಕೈಗಾರಿಕೆಗಳು ಭಾರತದ ಆರ್ಥಿಕತೆನ ಕಟ್ಟಲಿಕ್ಕೆ ಹೇಗೆ ಸಹಾಯ ಮಾಡ್ತು ಅಂತ? ವೆಲ್, ಥ್ಯಾಂಕ್ ಯು. ಇದು ಈಗ ನೋಡಿ, ಬ್ರಿಟಿಷರು ನಮಗೆ ಸ್ವಾತಂತ್ರ್ಯ ಕೊಟ್ಟ ನಂತರ ಹೇಗೆ ನಾವು ಬೆಳವಣಿಗೆಯಲ್ಲಿ ನಾನು ಜಾಸ್ತಿಯಾಗಿ ಉದ್ದಿಮೆ ಬಗ್ಗೆ ಮಾತನಾಡ್ತೇನೆ. ಅದು ಸಣ್ಣ ಉದ್ದಿಮೆಗಳ ಬಗ್ಗೆ, ಸೂಕ್ಷ್ಮ ಮತ್ತು ಸಣ್ಣ ಉದ್ದಿಮೆಗಳು. ಇದನ್ನು ನಾವು MSME ಅಂತ ಕರಿತೇವೆ, ಮೈಕ್ರೋ ಸ್ಮಾಲ್ ಮೀಡಿಯಂ ಎಂಟರ್ಪ್ರೈಸಸ್, ಕಾಲ್ಡ್ MSME. ಈ MSMEಗಳು ಏನಿದೆ, ಇದು ಇವತ್ತು ನಾವೇನು ಕೃಷಿಯನ್ನು ನೋಡ್ತಾ ಇದೆ, ಕೃಷಿ ಮೊದಲನೇ ಆದ್ಯತೆ ಕೊಡ್ತಕ್ಕಂಥದ್ದು. ಎರಡನೇ ಆದ್ಯತೆ ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳು. ಈ ಕೈಗಾರಿಕೆಗಳು ನಮ್ಮಲ್ಲಿ ಈಗ ತುಂಬ ಸ್ಥಾಪನೆ ಆಗಿದೆ. ಇದರಿಂದ ಏನಾಗಿದೆ ಅಂದರೆ, ಸಣ್ಣ ಮತ್ತು ಸೂಕ್ಷ್ಮ ಕೈಗಾರಿಕೆಗಳಲ್ಲಿ ನಾವು ಏನಿವತ್ತು ಇದನ್ನು ಅಂದರೆ ಅನ್ಎಂಪ್ಲಾಯ್ಮೆಂಟ್ ಏನು, ನಿರುದ್ಯೋಗ ಸಮಸ್ಯೆಯನ್ನು ಹೋಗಲಾಡಿಸಲಿಕ್ಕೆ ಇದು ಸಹ ಒಂದು ಪಾತ್ರವಾಗಿದೆ. ಯಾಕಂದರೆ ನಮ್ಮ ಪಾತ್ರ ತುಂಬ ಹಿರಿದಾಗಿದೆ ಇದರಲ್ಲಿ. ಯಾಕೆಂದರೆ ಈಗ ದೇಶದಲ್ಲಿ ಸುಮಾರು 7.25 ಕೋಟಿ ಇವತ್ತು ಸಣ್ಣ ಉದ್ದಿಮೆಗಳು ಇದೆ, ಕೆಲಸ ನಿರ್ವಹಿಸ್ತಾ ಇದೆ. ಇದರಲ್ಲಿ ಕನಿಷ್ಠ ಅಂದ್ರೂ ನೀವು ಒಂದು 16 ಕೋಟಿ ಜನರಷ್ಟು ಈ ಒಂದು ಸಣ್ಣ ಉದ್ದಿಮೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅದೇ ನಿರುದ್ಯೋಗ ಸಮಸ್ಯೆಯನ್ನು ಅದಕ್ಕೆ ನೀಗಿಸಲು ನಾವು ಕೂಡ ಕಾರಣರಾಗಿದ್ದೇವೆ ಹೇಳಲಿಕ್ಕೆ ನನಗೆ ಹೆಮ್ಮೆ ಆಗ್ತದೆ. ಇದು ಒಂದು. ಎರಡನೇದಾಗಿ, ಈ ಒಂದು ವೆಸ್ಟ್ ಬೆಂಗಾಲ್ದಲ್ಲಿ ಜೂಟ್ ಇಂಡಸ್ಟ್ರಿ ಅಂತ ಇತ್ತು ಆ ಕಾಲದಲ್ಲಿ, ಏನು ನಾವು ಸೆಣಬು ಅಂತ ನಾವು ಕರಿತೇವೆ. ಅದು 1921-23 ಆ ಒಂದು ಆಜುಬಾಜಿನಲ್ಲಿ ಪ್ರಾರಂಭ ಆಯಿತು. ಆಮೇಲೆ ಮಹಾರಾಷ್ಟ್ರ ಮುಂಬೈನಲ್ಲಿ ನಾವು ಟೆಕ್ಸ್ಟೈಲ್ ಹೇಳ್ತಕ್ಕಂಥ ಪ್ರಾರಂಭ ಮಾಡಿದ್ವಿ. ಅಲ್ಲಿಂದ ಸಣ್ಣ ಪುಟ್ಟ ಒಂದು ಕೈಗಾರಿಕೆಗಳು ಪ್ರಾರಂಭ ಆಯಿತು. ಈ ಕೈಗಾರಿಕೆಗಳು ಪ್ರಾರಂಭವಾಗಿ ಇವತ್ತು ನಾನು ಹೇಳ್ದಂಗೆ ಇಲ್ಲಿವರೆಗೆ ಬಂದಿದ್ದೇವೆ. ಸುಮಾರು 6.5 ಕೋಟಿಯಷ್ಟು ಸಣ್ಣ ಕೈಗಾರಿಕೆಗಳು ಕೆಲಸ ಮಾಡ್ತಾ ಇದ್ದೇವೆ. ಅಲ್ಲಿ ಸಾಕಷ್ಟು ನೌಕರಿಯನ್ನು ಕೊಟ್ಟಿದ್ದೇವೆ ಜನರಿಗೆ. ಹಾಗೂ GDPಗೆ ನಮ್ಮ ಕಾಂಟ್ರಿಬ್ಯೂಷನ್ ಆಲ್ಮೋಸ್ಟ್ ನಾನು ಹೇಳಬಲ್ಲೆ ನಿಮಗೆ 48% ಟೋಟಲ್ GDPಗೆ ನಾವು 29% ಕೊಡ್ತಾ ಇದ್ದೇವೆ. 29% ಟೋಟಲ್ ಕಾಂಟ್ರಿಬ್ಯೂಷನ್ ಟುವರ್ಡ್ಸ್ GDP ನಾವು ಇವತ್ತು ಕೊಡ್ತಾ ಇರೋದು. ಹಾಗೆಯೇ ಎಕ್ಸ್ಪೋರ್ಟಲ್ಲಿ 48% ನಾವು ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀವಿ ಸಣ್ಣ ಕೈಗಾರಿಕೆಗಳು. ಇದು ನಾವು ದೇಶಕ್ಕೆ ಕೊಡ್ತಾ ಇರತಕ್ಕಂಥ ಒಂದು ಕೊಡುಗೆ. ಓಕೆ ಸರ್. ಸೊ ಕರ್ನಾಟಕ ಸ್ಮಾಲ್ ಇಂಡಸ್ಟ್ರೀಸ್ ಅಸೋಸಿಯೇಷನ್ ಅಥವಾ ಕಾಸಿಯಾ ಅಂತ ನೀವೇನು ಕರಿತೀರಾ, ಅದನ್ನು 1949 ಶುರುವಾಗಿದ್ದು. ಸೊ ನಮ್ಮ ಸ್ವತಂತ್ರ ಭಾರತಕ್ಕೆ ಎಷ್ಟು ಇತಿಹಾಸ ಇದೆಯೋ ಅಷ್ಟೇ ಇತಿಹಾಸ ನಿಮ್ಮ ಸಂಸ್ಥೆಗೂ ಸಹ ಇದೆ ಅಂತ ಹೇಳ್ಬೋದು. ಈಗಷ್ಟೇ ನಾವು ಭಾರತದವರು ಅಮೃತ ಮಹೋತ್ಸವನ ಸೆಲೆಬ್ರೇಟ್ ಮಾಡಿದ್ವಿ. ನೀವು ಈ ವರ್ಷ ಅಮೃತ ಮಹೋತ್ಸವನ 75 ವರ್ಷ ಆದಮೇಲೆ ಸೆಲೆಬ್ರೇಟ್ ಮಾಡ್ತಿದ್ದೀರಾ. ಖಂಡಿತ. ಸೊ ಹಾಗೆ ಕಾಸಿಯಾ ನಮ್ಮ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಅಥವಾ ದೇಶ ಸರ್ಕಾರ, ಅದು ಮತ್ತೆ ಈ ಸಣ್ಣ ಉದ್ಯಮಿಗಳು, ಇವೆರಡರ ಮಧ್ಯ ಒಂದು ಕೊಂಡಿ ಅಂತ ಹೇಳ್ಬೋದು. ಸೊ ಏನಿದು ಕಾಸಿಯಾ ಅಥವಾ ಈ ಸಣ್ಣ ಕೈಗಾರಿಕೆಗಳಿಗೆ ನಿಮ್ಮ ಕಡೆಯಿಂದ ಹೇಗೆ ಸಹಾಯ ಆಗ್ತದೆ, ಇದ್ರ ಬಗ್ಗೆ ಒಂದು ಸಂಪೂರ್ಣ ಮಾಹಿತಿ ಸಿಗಬಹುದಾ? ಮೇಡಮ್, ಈಗಾಗಲೇ ನಾನು ಹೇಳಿದಾಗೆ ನಿಮಗೆ ಸಣ್ಣ ಕೈಗಾರಿಕೆಗಳ ಕೊಡುಗೆ ನಮ್ಮ ದೇಶಕ್ಕೆ ತುಂಬ ಮಹತ್ವವಾಗಿರ್ತಕ್ಕಂಥದ್ದು. ಕೃಷಿ ಕ್ಷೇತ್ರವನ್ನು ಬಿಟ್ಟರೆ ಎರಡನೆಯದು ಸಣ್ಣ ಕೈಗಾರಿಕೆ. ಈ ಒಂದು ಸಣ್ಣ ಕೈಗಾರಿಕೆಗಳ ಸಂಘ ಇವತ್ತು ನಮ್ದೇನಿದೆ ಕರ್ನಾಟಕದಲ್ಲಿ, ತಮಗೆ ಗೊತ್ತಿದ್ದಂಗೆ ನಮ್ಮ ರಾಜ್ಯ ಎಲ್ಲ ಥರದಲ್ಲೂ ಮುಂಚೂಣಿಯಲ್ಲಿರ್ತಕ್ಕಂಥದ್ದು.
ಆ ಕಾಲದಲ್ಲೇ ಆರಾಧ್ಯ ಹೇಳ್ತಕ್ಕಂಥವ್ರು ಒಬ್ಬರು ಮಹಾನುಭಾವರು ನಾವೊಂದು ಸಂಘವನ್ನು ಮಾಡ್ಕೋಬೇಕು, ಆ ಸಂಘದಿಂದ ಈ ಸಣ್ಣ ಕೈಗಾರಿಕೆಗಳು ಅಭಿವೃದ್ಧಿ ಆಗಲಿಕ್ಕೆ ಸರ್ಕಾರದಿಂದ ನಮಗೇನು ಬೇಕು, ಸರ್ಕಾರ ಕೈ ಜೋಡಿಸಿದರೆ, ಸರ್ಕಾರ ನಮ್ಮ ಸಣ್ಣ ಕೈಗಾರಿಕೆಗಳ ಉತ್ತೇಜನಕ್ಕೆ ಕೈ ಜೋಡಿಸಿದರೆ ನಾವು ಇನ್ನೂ ತುಂಬ ಅಭಿವೃದ್ಧಿ ಆಗ್ಬೋದು, ಅದರಿಂದ ದೇಶಕ್ಕೂ ಕೂಡ ಸಾಕಷ್ಟು ಕೊಡುಗೆ ನೀಡಲಿಕ್ಕೆ ಆಗ್ತದೆ ಹೇಳ್ತಕ್ಕಂಥ ಒಂದು ಮನೋಭಾವವನ್ನು ಅವರು ಹೊಂದಿದ್ರು ಆ ಕಾಲದಲ್ಲಿ. ಹಾಗಾಗಿ ಅವರು ಒಂದು ಚಿಕ್ಕದಾಗಿ ಕರ್ನಾಟಕ ಸಣ್ಣ ಕೈಗಾರಿಕೆಯ ಸಂಘ, ಅದು ಮೈಸೂರು ಅಂತ ಇತ್ತು, ಆಮೇಲೆ ಮೈಸೂರು ಕರ್ನಾಟಕ ಆದ ಕರ್ನಾಟಕ ಅಂತ ಆಯಿತು. ಕರ್ನಾಟಕ ಈ ಒಂದು ಆ ಕಾಲದಿಂದನೂ ಒಂದು ಚಿಕ್ಕ ಒಂದು ನಾನು ಕೊಠಡಿಯಲ್ಲಿ ಪ್ರಾರಂಭ ಆಗಿರತಕ್ಕಂಥ ಈ ಸಂಸ್ಥೆ ಇವತ್ತು ಬೃಹದಾಕಾರವಾಗಿ ಬೆಳೆದಿದೆ. ಇದು ಪ್ರಜಾಪ್ರಭುತ್ವದ ತಳಹದಿಯಲ್ಲಿ ಬರ್ತಕ್ಕಂಥದ್ದು. ಪ್ರತಿ ವರ್ಷ ಇಲ್ಲಿ ಚುನಾವಣೆ ನಡೀತದೆ. ಚುನಾವಣೆಯಲ್ಲಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಎಲ್ಲರೂ ಅಲ್ಲಿ ಆಯ್ಕೆಯಾಗಿ ಬರ್ತಾರೆ. ಇದು ಪಕ್ಕಾ ನಾನು ಹೇಳ್ದಂಗೆ ನಿಮಗೆ ಪ್ರಜಾಪ್ರಭುತ್ವ ತಳಹದಿಯಲ್ಲಿ ನಡೆದುಕೊಂಡು ಬಂದಿರತಕ್ಕಂಥ ಸಂಸ್ಥೆ. ಇವತ್ತು 75ನೇ ವರ್ಷಕ್ಕೆ ಕಾಲಿಡ್ತಾ ಇದ್ದೇವೆ. ಇದಕ್ಕೆ ಅಮೃತ ಮಹೋತ್ಸವ, ಈ ಅಮೃತ ಮಹೋತ್ಸವವನ್ನು ನಾಳೆ ನಾವು ಜ್ಞಾನಜ್ಯೋತಿ ಆಡಿಟೋರಿಯಂ, ಸೆಂಟ್ರಲ್ ಕಾಲೇಜ್ ಪಕ್ಕ ಇಲ್ಲಿ ನಾವು ಆಚರಿಸ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು ಆಗಮಿಸ್ತಾ ಇದ್ದಾರೆ, ಹಾಗೂ ಉಪಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ನಾಳೆ ಸಾಕಷ್ಟು ಕೆಲವೊಂದು ಡೈರೆಕ್ಟರಿ ಮತ್ತು ಈ ಇನಿಷಿಯೇಟಿವ್ಗಳನ್ನು ನಾವು ಬಿಡುಗಡೆ ಮಾಡಲಿಕ್ಕಿದ್ದೇವೆ. ಹಾಗಾಗಿ ಇದು ತುಂಬ ಸಡಗರದಿಂದ ಕೂಡಿರ್ತದೆ. ನಾನು ಎಲ್ಲರಿಗೂ ನಮ್ಮ ಸದಸ್ಯರಲ್ಲಿ ಈ ಮೂಲಕ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಅಂತ ಕೇಳ್ಕೊಳ್ತಾ ಇದ್ದೇನೆ. ಸಣ್ಣ ಕೈಗಾರಿಕೆ ಶುರು ಮಾಡಿ ಮತ್ತೆ ಲಾಭದಾಯಕವಾಗಿ ನಡೆಸಬೇಕಂತಂದ್ರೆ ಫಿನಾನ್ಸಿಂಗ್ ಅತಿ ಮುಖ್ಯ, ಹಾಗೆ ಬ್ಯಾಂಕಿಂಗ್ ಸಹಾಯ ಕೂಡ ಬೇಕು. ಒಂದಷ್ಟು ಇನ್ಫ್ರಾಸ್ಟ್ರಕ್ಚರ್ ಅಥವಾ ಮೂಲ ಸೌಕರ್ಯಗಳಂತ ಏನು ಹೇಳ್ತೀವಿ ಅದೆಲ್ಲ ಸರಿಯಾಗಿರಬೇಕು, ಅಥವಾ ಸ್ಕಿಲ್ಡ್ ಕೆಲಸಗಾರರು ಬೇಕು, ಮತ್ತೆ ಸರ್ಕಾರದಿಂದ ಇದಕ್ಕೆ ಸಾಕಷ್ಟು ನಿಯಮಗಳಿರುತ್ತೆ, ಈ ನಿಯಮಗಳ ಅರಿವು ಸಹ ಇರಬೇಕು. ಸೊ ಈ ಎಲ್ಲಾ ವಿಷಯವಾಗಿ ಕಾಸಿಯಾ ಕಡೆಯಿಂದ ಸಣ್ಣ ಉದ್ಯಮಿಗಳಿಗೆ ಯಾವ ರೀತಿ ಸಹಾಯ ದೊರೆಯುತ್ತೆ ಅಂತ ಹೇಳ್ಬೋದಾ? ಈಗ ನಾನು ಈಗಾಗಲೇ ತಮಗೆ ತಿಳಿಸಿದ ಹಾಗೆ ಈ ಒಂದು ಸಣ್ಣ ಕೈಗಾರಿಕೆಗಳನ್ನು ಪ್ರಾರಂಭ ಮಾಡಲಿಕ್ಕೆ ಮೊಟ್ಟ ಮೊದಲಿಗೆ ನಮಗೆ ಜಾಗ ಬೇಕು, ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್. ಇದನ್ನು ನಮ್ಮ ರಾಜ್ಯದಲ್ಲಿ ಇದು ರಾಜ್ಯದ ಒಂದು ಕೆಲಸ ಆಗಿದೆ, ರಾಜ್ಯ ಮಟ್ಟದ ಕೆಲಸ ಇದು. ಯಾವುದು ಲ್ಯಾಂಡ್ ಕೊಡ್ತಕ್ಕಂಥದ್ದು ಇರ್ಬೋದು, ಪವರ್ ವಿದ್ಯುತ್ ಶಕ್ತಿ ಕೊಡ್ತಕ್ಕಂಥ ವಿದ್ಯುತ್ ಶಕ್ತಿ ಇರ್ಬೋದು, ಲೇಬರ್ ಇರ್ಬೋದು, ಇದೆಲ್ಲ ನಮ್ಮ ರಾಜ್ಯದಿಂದ ಬರ್ತಕ್ಕಂಥದ್ದಿಂದ ರಾಜ್ಯ ಮಟ್ಟದ ಕೆಲಸ, ರಾಜ್ಯ ಸರ್ಕಾರದ ಕೆಲಸ ಇದು. ಈ ರಾಜ್ಯ ಸರ್ಕಾರದ ಕೆಲಸದಲ್ಲಿ ಈಗ KSSIDC ಅಂತ ಇದೆ, ಕರ್ನಾಟಕ ಸ್ಟೇಟ್ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಂತ. ಇದು ಏನು KDB ಏನಿದೆ, ಇದೆಲ್ಲ ಆಗಿರ್ತಕ್ಕಂಥ ಏನು ಲ್ಯಾಂಡ್ ಅವರು ಇದು ಮಾಡ್ತಾರೆ, ಮಂಜೂರು ಮಾಡ್ತಾರೆ, ಅದರಲ್ಲಿ 15% ಅಷ್ಟು ನಮ್ಮ KSSIDC ಕೊಡ್ತಾರೆ. ಈ KSSIDCಗಳು ಚಿಕ್ಕ ಪ್ಲಾಟನ್ನು ಡೆವಲಪ್ ಮಾಡಿ 2,000 ಅಡಿ ಇರ್ಬೋದು, 3,000 ಅಡಿ ಇರ್ಬೋದು, 5,000 ಅಡಿ, ಈ ಥರ ಚಿಕ್ಕದು ಸಣ್ಣ ಉದ್ಯಮಿಗಳಿಗೆ ಎಷ್ಟು ಬೇಕೋ ಅಷ್ಟು ಆ ಒಂದು ಲ್ಯಾಂಡನ್ನು ಅಲಾಟ್ ಮಾಡಿ ಕೊಡ್ತಾರೆ ನಮಗೆ. ಆ ಲ್ಯಾಂಡ್ನಲ್ಲಿ ನಾವು ಏನು ಮಾಡ್ತೇವೆ, ಬಿಲ್ಡಿಂಗ್ ಕಟ್ತೀವಿ, ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್. ನಮಗೆ ಫ್ಯಾಕ್ಟ್ರಿ ನಮಗೆ ಯಾವ ಥರ ಬೇಕು, ಇದು ಕೆಮಿಕಲ್ ಫ್ಯಾಕ್ಟ್ರಿ ಇರ್ಬೋದು, ಇಂಜಿನಿಯರಿಂಗ್ ಸಂಬಂಧಪಟ್ಟಿರತಕ್ಕಂಥ ಒಂದು ಫ್ಯಾಕ್ಟ್ರಿ ಇರ್ಬೋದು, ಮಷಿನ್ಗಳು ಯಾವುದು ಬೇಕೋ ಅದ್ರ ಪ್ರಕಾರ ನಾವು ಲೇಔಟ್ ಪ್ಲ್ಯಾನ್ ಮಾಡ್ಕೊಳ್ತಕ್ಕಂಥ ಅದ್ರ ಪ್ರಕಾರ ಕಟ್ತೇವೆ ನಾವು. ಈ ಒಂದು ಲ್ಯಾಂಡ್ ಆದಮೇಲೆ ನಮಗೆ ಬೇಕಾಗಿರ್ತಕ್ಕಂಥದ್ದು ಪವರ್, ವಿದ್ಯುತ್ ಶಕ್ತಿ ಬೇಕು. ವಿದ್ಯುತ್ ಶಕ್ತಿ ಕೊಡಲಿಕ್ಕೆ ಇವತ್ತು ಬೆಸ್ಕಾಮ್ ಇದೆ, ಬೆಸ್ಕಾಮಿಂದ ನಮಗೆ ವಿದ್ಯುತ್ ಶಕ್ತಿಯನ್ನು ಸಂಪರ್ಕ ಕಲ್ಪಿಸ್ತಾರೆ. ಹಾಗೆಯೇ ಲೇಬರ್ ನಾವು ನಾರ್ಮಲಿ ಹೆಚ್ಚಾಗಿ ಇಲ್ಲಿ ಏನು ಇವತ್ತು ಸ್ಕಿಲ್ ಡೆವಲಪ್ಮೆಂಟ್ ಅದಲ್ಲ, ನಾನು ಅದ್ರ ಬಗ್ಗೆ ನಿಮ್ಗೆ ಮಾತನಾಡ್ತೇನೆ. ಸ್ಕಿಲ್ ಡೆವಲಪ್ಮೆಂಟ್ ಬಗ್ಗೆ ಈಗಿರ್ತಕ್ಕಂಥ ಏನು ಲೇಬರ್ ಇದ್ದಾರೆ, ನುರಿತ ಕೆಲಸಗಾರರು ಅಂತ ನಾವೇನು ಹೇಳ್ತೇವೆ, ಸ್ಕಿಲ್ಡ್ ಲೇಬರರ್ಸು, ಅವ್ರನ್ನೂ ತಗೊಳ್ತೇವೆ. ಹಾಗೆ ನಮ್ಮ ಸಣ್ಣ ಕೈಗಾರಿಕೆಗಳು ಏನಾಗ್ತದೆ, ನಾವು ಇಲ್ಲಿ ಯಾವುದೇ ಥರ ಎಜುಕೇಷನ್ ಕ್ವಾಲಿಫಿಕೇಷನ್ ಫಿಕ್ಸ್ ಮಾಡೋದಿಲ್ಲ. ಇವತ್ತು ದೊಡ್ಡ ದೊಡ್ಡ ಉದ್ಯಮಿಗಳಲ್ಲಿ ತಮಗೆ ಗೊತ್ತಿದ್ದಂಗೆ ಇಂಜಿನಿಯರಿಂಗ್ ಆಗಿರಬೇಕು ಅಥವಾ ಡಿಪ್ಲೊಮಾ ಇನ್ ಮೆಕ್ಯಾನಿಕಲ್ ಇರಬೇಕು, ಈ ಥರದ ಒಂದು ವಿದ್ಯಾರ್ಹತೆಗಳನ್ನು ಅವ್ರು ಕೇಳ್ತಾರೆ. ನಮ್ಮಲ್ಲಿ ಹಾಗಿಲ್ಲ. ಯಾವುದೋ ಒಬ್ಬನು ಹಳ್ಳಿ ಮೂಲೆಯಿಂದ ಬಂದಿರ್ಬೋದು, ಅವನು 5ನೇ ಕ್ಲಾಸ್ ಫೇಲ್ ಆಗಿರ್ಬೋದು, ಅವನನ್ನು ನಾವು ತೆಗೆದುಕೊಂಡು ಅವನಿಗೆ ಒಂಥರ ಟ್ರೈನ್ ಮಾಡ್ತೇವೆ. ಬಾರಪ್ಪ, ಇದು ಮಷಿನ್ ಅಂದರೆ ಹೇಗೆ ಆಪರೇಟ್ ಮಾಡಬೇಕು, ಇದು ಹೇಗೆ ಮಾಡಬೇಕು, ಉತ್ಪಾದನೆ ಮಾಡಬೇಕು ಅನ್ನೋದನ್ನು ಅವನಿಗೆ ಕಲಿಸ್ತೇವೆ. ಅವನು ಒಂದು ದಿವಸ ಅದರಲ್ಲೇ ನುರಿತು ಅವನು ಸ್ವಂತನೂ ಪ್ರಾರಂಭ ಮಾಡ್ಬೋದು, ಅಥವಾ ನಮಗೂ ಕೂಡ ಸಹಾಯಕಾರಿಯಾಗಿರ್ತಾನೆ. ಯಾಕಂದ್ರೆ ಅವನು ಕಲಿಬೇಕು ಆಸಕ್ತಿ ಇರ್ತದೆ, ಕಲಿತಾರೆ. ಇಂತಹ ಒಂದು ಜನರಿಗೆ ಕೆಲಸ ಕೊಡ್ತಕ್ಕಂಥ ಸಣ್ಣ ಕೈಗಾರಿಕೆ ಇವತ್ತು ರ್ಯಾಂಕ್ ಬಂದಿರತಕ್ಕಂಥ ಇಂಜಿನಿಯರಿಂಗ್ ಆದವನಿಗೆ, ಡಿಪ್ಲೊಮಾ ಮೆಕ್ಯಾನಿಕಲ್ ಆದವನಿಗೆ, ಯಾವುದಕ್ಕೂ ಅಲ್ಲಿ ದೊಡ್ಡ ಕಂಪ್ನಿ ಕೆಲಸ ಕೊಡ್ಬೋದು.
ಆದರೆ ಇಂಥವ್ರಿಗೆ ಕೊಡೋರು ಯಾರೂ ಇಲ್ಲ. ಇವತ್ತು 7ನೇ ಕ್ಲಾಸ್ ಫೇಲ್ ಆದವನಿಗೋ SLC ಫೇಲ್ ಆದವನಿಗೋ PUC ಇಂಥವ್ರಿಗೆ ಕೆಲಸ ಕೊಡ್ತಕ್ಕಂಥವ್ರು ಯಾವುದು ಆ ದೊಡ್ಡ ಕೈಗಾರಿಕೆಗಳು ಕೊಡೋದಿಲ್ಲ. ಏನಿದು ಸಣ್ಣ ಕೈಗಾರಿಕೆಗಳೇ ಕೊಡ್ತಕ್ಕಂಥದ್ದು. ಅದರಿಂದ ನಾವು ಕೆಲವೊಂದ್ಸರಿ ಉದ್ದಿಮೆದಾರರನ್ನು ಸೃಷ್ಟಿ ಮಾಡ್ತೇವೆ. ನಾನು ಹೇಳಿದಾಗೆ ಅವರು ಮುಂದಿನ ದಿನಗಳಲ್ಲಿ ಉದ್ದಿಮೆ ಸ್ಥಾಪನೆ ಮಾಡೋರು ಬೇಕಾದಷ್ಟು ಜನ ಮಾಡಿದ್ದಾರೆ, ಮಾಡ್ತಾರೆ. ಕೆಲವರು ಹಾಗೆ ಕೆಲಸ ಮಾಡ್ಕೊಂಡು ಹೋಗ್ತಾರೆ, ನಮಗೂ ಕೂಡ ಸಹಾಯಕಾರಿಯಾಗಿರ್ತಾರೆ. ಇದಾದ್ಮೇಲೆ ಈಗ ಏನು ಪವರು, ಲ್ಯಾಂಡು ಮತ್ತೆ ಲೇಬರ್, ಇದಾದ್ಮೇಲೆ ಫಿನಾನ್ಸ್. ಈ ಒಂದು ಬಂಡವಾಳ ಏನ್ ಬೇಕು ನಮಗೆ, ಹಣಕಾಸಿನ ವ್ಯವಸ್ಥೆ, ಇದು ಸೆಂಟ್ರಲ್ ಇಂದ ಆಗ್ತದೆ ಹೆಚ್ಚಾಗಿ. ಯಾಕೆಂದ್ರೆ ನಮ್ಮಲ್ಲಿ ಇರ್ತಕ್ಕಂಥ ಏನು ಬ್ಯಾಂಕ್ಗಳಿದೆ, ಈ ಬ್ಯಾಂಕ್ಗಳಿಂದ ನಮಗೆ ಹಣಕಾಸಿನ ಸೌಲಭ್ಯ ಸಿಗ್ತದೆ. ನ್ಯಾಷನಲ್ ಬ್ಯಾಂಕ್ ಇರ್ಬೋದು, ಅಥವಾ ಪ್ರೈವೇಟ್ ಬ್ಯಾಂಕ್ ಇರ್ಬೋದು, ಅಥವಾ MNC ಇರ್ಬೋದು. ಆದರೆ ನಮಗೆ ಹೆಚ್ಚಾಗಿ ನಮ್ಮ ಸಣ್ಣ ಕೈಗಾರಿಕೆಗಳಿಗೆ ಉತ್ತೇಜನ ಕೊಡ್ತಾ ಇರ್ತಕ್ಕಂಥದ್ದು ನ್ಯಾಷನಲ್ ಬ್ಯಾಂಕ್ಗಳೇ. ಯಾಕಂದ್ರೆ ಸಾಕಷ್ಟು ಸ್ಕೀಮ್ಗಳು ಏನಿದೆ ಸರ್ಕಾರದ್ದು, ನಮಗೆ ಅದು ಅಲ್ಲಿಂದ ಬೇಗ ಬರ್ತದೆ, ಆಮೇಲೆ ಅವ್ರು ಸ್ಪಂದಿಸ್ತಾರೆ ಅಂತಕ್ಕಂಥದ್ದು ಯಾವುದು ನ್ಯಾಷನಲ್ ಬ್ಯಾಂಕ್ಗಳು, ಮತ್ತೇನು ಸರ್ಕಾರಿ ಸ್ವಾಮ್ಯದಲ್ಲಿರ್ತಕ್ಕಂಥ ಬ್ಯಾಂಕ್ಗಳು. ಹಾಗಾಗಿ ನಮಗೆ ಇವತ್ತು ಹಣಕಾಸಿನ ಸೌಲಭ್ಯ ಅಷ್ಟೇ ಮುಖ್ಯ. ನಮ್ಗೆ ಹೇಗೆ ಈಗ ಮಷಿನರಿ ಕೊಡಬೇಕು, ನನಗೆ ಮಷಿನರಿ ಕೊಡಬೇಕು, ಬೇರೆ ಬೇರೆ ಬಂಡವಾಳಗಳು ಅಂದರೆ ನಾವೇನು ವರ್ಕಿಂಗ್ ಕ್ಯಾಪಿಟಲ್ ಅದು ಬೇಕಾಗ್ತದೆ ನನಗೆ. ಟರ್ಮ್ ಲೋನು, ವರ್ಕಿಂಗ್ ಕ್ಯಾಪಿಟಲ್ ಎರಡನ್ನೂ ನಾನು ಬ್ಯಾಂಕಿನಿಂದ ತೆಗೆದುಕೊಳ್ತೇನೆ ಸಾಲ. ಆ ಸಾಲ ಮಂಜೂರಾತಿ ಮಾಡುವುದೆಲ್ಲ ಬ್ಯಾಂಕಿಗೆ ಬಿಟ್ಟಿದ್ದು, ಅದು ಸೆಂಟ್ರಲ್ ಗೌರ್ಮೆಂಟ್. ಈ MSMEಗಳಲ್ಲಿ ಎರಡಿದೆ, ಒಂದು ಸ್ಟೇಟ್ MSME ಮತ್ತೊಂದು ಸೆಂಟ್ರಲ್ MSME. ಈ ಸೆಂಟ್ರಲ್ MSME ಡಿಪಾರ್ಟ್ಮೆಂಟ್ಗಳೇನಿದೆ, ಇಲ್ಲಿ ಕೆಲವೊಂದು ಸೌಲಭ್ಯಗಳನ್ನು ನಾವು ಪಡ್ಕೊಳ್ತಾ ಇದ್ದೇವೆ, ಸ್ಕೀಮ್ಗಳು ಇದೆ ಅದರಲ್ಲಿ. ಉದಾಹರಣೆಗೆ ಇವತ್ತು ಒಬ್ಬನು ಕೈಗಾರಿಕಾ ಸ್ಥಾಪನೆ ಮಾಡಬೇಕು ಅಂತಾದರೆ ಅವನೆಲ್ಲೋ ಮಧ್ಯಮ ಅಥವಾ ಬಡ ಕುಟುಂಬದಿಂದ ಬಂದಿರತಕ್ಕಂಥ ಅವನ ಇಂಜಿನಿಯರಿಂಗ್ ವಿದ್ಯಾರ್ಥಿ ಇರಬಹುದು. ಅವನಿಗೆ ತಾನು ಏನಾದರೂ ಮಾಡಬೇಕು ಅಂತಕ್ಕಂಥದ್ದು ಅವನಿಗೆ ಬಂದಾಗ ಮನಸ್ಸಿಗೆ, ನಾನು ಏನಾದರೂ ಒಂದು ಸ್ವಯಂ ಉದ್ಯೋಗ ಮಾಡಬೇಕು, ನಾನು ಕೈಗಾರಿಕೆ ಮಾಡಬೇಕು ಅಂತಕ್ಕಂಥ ಒಂದು ಹುಮ್ಮಸ್ಸಿದ್ದರೆ ಅವನ ಹತ್ರ ಹಣ ಇರೋದಿಲ್ಲ. ಆ ಸಂದರ್ಭದಲ್ಲಿ ಅವನು ಬ್ಯಾಂಕ್ಗಳಲ್ಲಿ CGTMSE ಅಂತ ಸ್ಕೀಮ್ ಇದೆ, ಕ್ರೆಡಿಟ್ ಗ್ಯಾರಂಟಿ ಇನ್ಶೂರೆನ್ಸ್ ಸ್ಕೀಮ್ ಅಂತ. ಅದು ಈ ಒಂದು CGTMSE ಸ್ಕೀಮು ಇಟ್ ಇಸ್ ಓನ್ಲಿ ಫಾರ್ MSME ಯೂನಿಟ್ಸ್. ನಮ್ಮಲ್ಲಿ ಇರ್ತದೆ, ನಾನು ಹೇಳಿದೆ MSME, ಮೈಕ್ರೋ ಸ್ಮಾಲ್ ಮೀಡಿಯಂ ಇಂಡಸ್ಟ್ರಿ. ಇಲ್ಲಿ ಈ ಒಂದು ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡ್ತಕ್ಕಂಥ ಅವರಿಗೆ CGTMSEಯಲ್ಲಿ ವಿತೌಟ್ ಕೊಲ್ಯಾಟ್ರಲ್ ಸೆಕ್ಯೂರಿಟಿ ಸಿಗ್ತಾ ಇದೆ. ನೀವು ಯಾವುದೇ ತರ ನಿಮ್ಮ ಮನೆ ತಗೊಂಬ ಅದು ಮಾರ್ಟ್ಗೇಜ್ ಮಾಡೋ ಅಗತ್ಯತೆ ಇಲ್ಲ ಅವರಿಗೆ. ಇದರಲ್ಲಿ ಪೂರ್ಣ ಪ್ರಮಾಣದಲ್ಲಿ ಅವರಿಗೆ ಬಹುಶಃ ನನ್ನ ಪ್ರಕಾರ ಕೆಲವೆಲ್ಲ 90% ಅಥವಾ 10, ಅವನು ಕೇವಲ 10% ತಗೊಂಬಂದ್ರೆ ಸಾಕು, 10%. ಇನ್ನು 90% ಸಾಲ ಕೊಡುತ್ತೆ ಈ CGTMSE ಸ್ಕೀಮಲ್ಲಿ ಕೊಡ್ತಾ ಇದ್ದಾರೆ. ಇದು ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮು, ಇದು ತುಂಬಾ ಸಹಾಯಕಾರಿ. ನಾನು ಹೇಳಿದಾಗೆ ಯಾವ ಒಬ್ಬನು ವ್ಯಕ್ತಿ ನಾನು ಹೇಳಿದಂಗೆ ಹೊಸತಾಗಿ ಕೈಗಾರಿಕೆ ಸ್ಥಾಪನೆ ಮಾಡಬೇಕು, ಉದ್ದಿಮೆ ಮಾಡಬೇಕು ಅಂತ ಆದರೆ ಅವನಿಗೆ ಯಾವುದೇ ತರ ಕೊಲ್ಯಾಟ್ರಲ್ ಸೆಕ್ಯೂರಿಟಿ ಇಲ್ಲದೆ ಸಾಲ ದೊರಕುತ್ತದೆ ಅಂಡರ್ ದಿ ಸ್ಕೀಮ್, CGTMSE ಸ್ಕೀಮಲ್ಲಿ. ಸೊ ಯಾರಿಗಾದರೂ ಈ ಸಾಲ ದೊರಕುತ್ತೆ ಸರ್? ಅಂದ್ರೆ ಏನು ಕ್ರೈಟೀರಿಯಾ ಇರಲ್ವಾ, ಅಥವಾ ಈ ವ್ಯಕ್ತಿಯಿಂದ ಸರ್ಕಾರ ಏನನ್ನ ಎಕ್ಸ್ಪೆಕ್ಟ್ ಮಾಡಿ ಆ ಹಣನ ಅವನಿಗೆ ಕೊಡುತ್ತೆ? ನೋಡಿ, ಅವನು ಕೊಡ್ತಕ್ಕಂಥ ಒಂದು ಪ್ರಾಜೆಕ್ಟ್ ರಿಪೋರ್ಟ್, ಅವನಲ್ಲಿ ತಾನು ಏನು ಮಾಡ್ತಾನೆ ಹೇಳೋದನ್ನ ಅವ್ನು ಹೇಳಬೇಕಾಗ್ತದೆ. ಈಗ ಹಾಗೆ ಸುಮ್ಮನೆ ಕೊಡ್ಲಿಕ್ಕೆ ಬರೋದಿಲ್ಲ, ಯಾಕಂದ್ರೆ ಪಬ್ಲಿಕ್ ಮನಿ ಇದು. ಹಾಗಾದ್ರಿಂದ ಯಾರಿಗೂ ಹಾಗೆ ಕೊಡ್ಲಿಕ್ಕೆ ಬರೋದಿಲ್ಲ. ಅದರಲ್ಲಿ ಕೆಲವೊಂದು ಇದಿದೆ, ನೀತಿ ನಿಯಮಗಳೇ ಉಂಟು. ಆ ನೀತಿ ನಿಯಮಗಳ ಪ್ರಕಾರ ಕೊಡ್ತಾರೆ ಯಾರು ಬ್ಯಾಂಕಿನವರು. ಅದರಲ್ಲಿ ಪ್ರಾಜೆಕ್ಟ್ ರಿಪೋರ್ಟ್, ಉದಾಹರಣೆಗೆ ನೀವು ನಾಳೆ ಆಗ್ರೋ ಇಂಡಸ್ಟ್ರಿ ಮಾಡಬೇಕು, ನಾನು ಹಣ್ಣುಗಳನ್ನೆಲ್ಲ ತೆಗೆದು ಆ ಪಲ್ಪ್ಗಳನ್ನು ತೆಗೆದುಕೊಳ್ತಕ್ಕಂಥದ್ದು, ಮತ್ತೆ ಅದನ್ನ ಜಾಮ್ ಮಾಡ್ತೀನಿ, ಮತ್ತೆ ಯಾವುದನ್ನೋ ಮಾಡ್ತೀನಿ ಅಂತಕ್ಕಂಥದ್ದು ನೀವು ಒಂದು ಇಂಡಸ್ಟ್ರಿ ಸ್ಥಾಪನೆ ಮಾಡಬೇಕು. ಆ ಇಂಡಸ್ಟ್ರಿ ಸ್ಥಾಪನೆ ಮಾಡಬೇಕಿದ್ರೆ ನೀವು ಪ್ರಾಜೆಕ್ಟ್ ರಿಪೋರ್ಟ್ ಕೊಡ್ತೀರಾ. ನಾನು ಇಷ್ಟು ಬಂಡವಾಳಗಳನ್ನು ತೆಗೆದುಕೊಂಡ್ರೆ ಇಷ್ಟು ಮಷಿನ್ ಬರ್ತದೆ, ಈ ಮಷಿನಿಂದ ನನಗೆ ದಿನನಿತ್ಯ ಇಷ್ಟು ಉತ್ಪಾದನೆ ಆಗುತ್ತೆ, ಉತ್ಪಾದನೆ ಆಗಿರ್ತಕ್ಕಂಥದ್ದು ಸೇಲ್ ಮಾಡಿದಾಗ ನಾನು ಇಷ್ಟು ಕೋಟಿ ಸೇಲ್ ಮಾಡಬಲ್ಲೆ ವರ್ಷಕ್ಕೆ 2 ಕೋಟಿ ಸೇಲ್ಸ್ ಮಾಡ್ತೀನಿ, ಇಷ್ಟು ನಾನು ಪ್ರೊಡಕ್ಷನ್ ಮಾಡ್ತೀನಿ, ನನಗೆ ಇಷ್ಟು ಮಿಷಿನ್ ಬೇಕು ಅಷ್ಟು ಪ್ರೊಡ್ಯೂಸ್ ಮಾಡಲಿಕ್ಕೆ. ಅದನ್ನೆಲ್ಲ ನೀವು ಸ್ಟಡಿ ಮಾಡಿಕೊಂಡು ಅದನ್ನ ಪ್ರಾಜೆಕ್ಟ್ ರಿಪೋರ್ಟಲ್ಲಿ ಹಾಕ್ತೀರಾ. ಆ ಪ್ರಾಜೆಕ್ಟ್ ರಿಪೋರ್ಟನ್ನು ಬ್ಯಾಂಕಿನವರು ಸ್ಟಡಿ ಮಾಡ್ತಾರೆ, ಅಧ್ಯಯನ ಮಾಡಿ ಆಯಿತು ಇದು ಕೊಡಬಹುದು. ನೀವೇ ಉದಾಹರಣೆಗೆ ಇವರ ಗ್ರಾಜ್ಯುಯೇಟ್ ಫ್ರಮ್ ಆಗ್ರೋ, ಹಾಗಿದ್ರೆ ನಿಮಗೆ ಸಾಕಷ್ಟು ಅದ್ರ ಬಗ್ಗೆ ನಾಲೆಡ್ಜ್ ಇದೆ.
ಆಗ್ರೋ ಬಗ್ಗೆ ಹೇಗೆ ಮಾಡಬೇಕು ಅನ್ನೋದು ನಿಮಗೆ ಅದಿದೆ. ಫುಡ್ ಇವತ್ತು ನಿಮ್ಗೆ ಗೊತ್ತಿರ್ಬೋದು, ಸಾಕಷ್ಟು ಕಾಲೇಜುಗಳಲ್ಲಿ ಉಂಟಲ್ಲ ಫುಡ್ ಬಗ್ಗೆ ಗ್ರ್ಯಾಜುಯೇಷನ್. ಹೌದು ಹೌದು ಹೌದು, ಸಾಕಷ್ಟು ಕೋರ್ಸಸ್ಗಳಿದೆ ಇವತ್ತು. ಆ ಕೋರ್ಸ್ಗಳನ್ನ ಮಾಡಿಕೊಂಡು ಬಂದವರಿಗೆ ಅದರ ಬಗ್ಗೆ ಜ್ಞಾನ ಇರ್ತದೆ, ಅವರು ಅದರ ಬಗ್ಗೆ ಹೇಳ್ತಾರೆ. ಆವಾಗ ಬ್ಯಾಂಕಿನವರು ಅದನ್ನು ಒಂದು ಮಾಪನವಾಗಿ ಇಟ್ಕೊಂಡು ಅವನಿಗೆ ಸಾಲ ಕೊಡ್ತಾರೆ. ಅದರಿಂದ ಅವನು ಮಷಿನ್ ತೆಗೆದುಕೊಂಡು ಬಂದು ಪ್ರಾರಂಭ ಮಾಡ್ಬೋದು. ಓಕೆ, ನಮ್ಮ ಕೇಳುಗರೆಲ್ಲ ಕೇಳಿಸ್ಕೊತಾ ಇದ್ರೆ ಈ ಸ್ಕೀಮ್ನ ಬಳಕೆನ ಆದಷ್ಟು ಮಾಡ್ಕೊಳ್ಳಿ ಅಂತ ಕೇಳ್ಕೊತೀವಿ. ಹಾಗೆ ಸ್ಮಾಲ್ ಇಂಡಸ್ಟ್ರೀಸ್ ಇತ್ತೀಚೆಗೆ ಎದುರಿಸ್ತಿರೋ ಒಂದೆರಡು ಸಮಸ್ಯೆಗಳಂದರೆ ಉದ್ಯಮಿಗಳಿಗೆ ಲ್ಯಾಂಡ್ ಮತ್ತು ಲೇಬರ್ ಪ್ರೊಕ್ಯೂರ್ಮೆಂಟ್ ಸ್ವಲ್ಪ ಕಷ್ಟ ಆಗಿದೆ ಅಂತ ಅನಿಸುತ್ತೆ. ಯಾಕೆಂದರೆ ಲ್ಯಾಂಡ್ಗಳು ಇತ್ತೀಚೆಗೆ ಸಿಕ್ಕಾಪಟ್ಟೆ ದುಬಾರಿ ಆಗಿದೆ. ಹಾಗೆ ಅದರಲ್ಲೂ ನಮ್ಮ ಕರ್ನಾಟಕದಲ್ಲಿ ಲೇಬರ್ ಲಾ ಸ್ವಲ್ಪ ವಿಶಿಷ್ಟವಾಗಿರೋದ್ರಿಂದ ಉದ್ಯಮಿಗಳಿಗೆ ಮಿನಿಮಮ್ ವೇಜಸ್ ಕೊಟ್ಬಿಟ್ಟು ಉದ್ಯಮಕ್ಕೆ ಇಟ್ಕೊಂಡು ಒಂದು ಕೆಲಸ ಕೊಡೋದು ಅವ್ರಿಗೆ ಸ್ವಲ್ಪ ಕಷ್ಟ ಆಗಿದೆ ಅಂತ ನಾನು ಕೇಳ್ಪಟ್ಟೆ. ಇದರಿಂದ ಅವರ ಫೈನಲ್ ಪ್ರಾಡಕ್ಟಿನ ಖರ್ಚು ಹೆಚ್ಚಾಗ್ತಿದೆ. ಸೊ ಇದಕ್ಕೆ ಒಳ್ಳೆ ಕಾಂಪಿಟೇಟಿವ್ ಪ್ರೈಸಸಲ್ಲಿ ಬೇರೆಯವರು ಅದೇ ಪ್ರಾಡಕ್ಟ್ನ ಕೊಟ್ಟರೆ ಇವ್ರಿಗೆ ಬೇಡಿಕೆ ಕಡಿಮೆ ಆಗ್ತಿದೆ ಅಂತ ಕೇಳ್ಪಟ್ಟೆ. ಸೊ ಈ ಸಮಸ್ಯೆಗೆ ಇದು ಸೂಕ್ತವಾದ ಪ್ರಶ್ನೆ ತಾವು ಕೇಳಿರ್ತಕ್ಕಂಥದ್ದು. ಇದು ಇವತ್ತು ಪ್ರಸ್ತುತದಲ್ಲಿ ಇದು ಈ ಒಂದು ಸಮಸ್ಯೆ ಉಂಟಾಗಿದೆ. ಹೇಗೆ ಅಂದರೆ, ನಾನು ಈಗಾಗಲೇ ನಿಮ್ಗೆ ಹೇಳಿದಾಗೆ ನಮ್ಮ ಉದ್ಯಮಗಳನ್ನು ಪ್ರಾರಂಭ ಮಾಡಲಿಕ್ಕೆ ಲ್ಯಾಂಡು, ಲೇಬರು, ಫಿನಾನ್ಸು, ಪವರು ಒಂದು ಐದು ಆಮೇಲೆ ನೀವು ಹೇಳಿದಾಗೆ ಸಾಕಷ್ಟು ರೆಗ್ಯುಲೇಷನ್ ಇದೆ ಸರ್ಕಾರದ್ದು. ನಾವು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡಲ್ಲಿ ಇವತ್ತು ನೀವು ಆ ಪೊಲ್ಯೂಷನ್ ಕಂಟ್ರೋಲ್ ಸರ್ಟಿಫಿಕೇಟ್ ತೊಗೋಬೇಕು, GST ಸರ್ಟಿಫಿಕೇಟ್ ತೊಗೋಬೇಕು. ಸುಮಾರು ಒಂದು ಫ್ಯಾಕ್ಟ್ರಿ ಮಾಡಿದ್ರೆ 45ರಿಂದ 46 ಲೈಸೆನ್ಸ್ಗಳನ್ನ ನೀವು ತೆಗೆದುಕೊಳ್ಬೇಕಾಗ್ತದೆ. ಫೈರ್ ಇರ್ಬೋದು, ಲೇಬರ್ ಲೈಸೆನ್ಸ್ ಇರ್ಬೋದು, ಲ್ಯಾಂಡ್ ಆದರೆ ಲ್ಯಾಂಡಿಗೆ ಸಂಬಂಧಪಟ್ಟಿರೋ ರೆಕಾರ್ಡ್ಗಳಿರ್ಬೋದು, ಹಾಗೇನೆ ಫಿನಾನ್ಸ್ ತಗೊಳ್ಬೇಕು ಅಂತಾದಾಗ ಫಿನಾನ್ಸಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಏನಿದೆ ಎಲ್ಲದನ್ನು ನೀವು ಲೈಸೆನ್ಸ್ಗಳು ಏನಿದೆ ಇದನ್ನು ನೀವು ಲೆಕ್ಕ ಆಗ್ತಾ ಹೋದರೆ ಒಂದು 40 ಮಿನಿಮಮ್ ತಗೊಳ್ಬೇಕಾಗ್ತದೆ ನೀವು ಸಣ್ಣ ಕೈಗಾರಿಕೆ ಕೂಡ. ನಾವು ಹೇಳ್ತಾ ಇದ್ದೇವೆ, ಸಣ್ಣ ಕೈಗಾರಿಕೆಗಳಿಗೆ ಮುಕ್ತ ಮಾಡಿ, ಕೇವಲ ಒಂದು ಸಿಂಗಲ್ ವಿಂಡೋ ಥರ ಅಲ್ಲಿ ನಮಗೆ ಎಲ್ಲ ಥರದ ಲೈಸೆನ್ಸು ಒಟ್ಟಿಗೆ ಸಿಗಬೇಕು. ನೀವು ದೊಡ್ಡ ಈಗ ಯಾವುದೋ ಒಂದು ದೊಡ್ಡ ಹಣ್ಣಿಂದ ತಗೊಳ್ಳಿ, ನಾನು ಹೇಳಿದೆ ಹಣ್ಣಿನ ಸಂಸ್ಕರಣೆ ಮಾಡ್ತಕ್ಕಂಥದ್ದು ಇರ್ಬೋದು, ಯಾವುದೋ ಅಥವಾ ರೈಸ್ ಮಿಲ್ ಇರ್ಬೋದು, ಯಾವುದೇ ಇರಲಿ, ಅದು ತೆಗೆದುಕೊಂಡಾಗ ಸಣ್ಣ ಕೈಗಾರಿಕೆಗಳಿಗೆ ಅಷ್ಟು ಕಟ್ಟುನಿಟ್ಟಿನ ಕ್ರಮಗಳನ್ನು ನೀವು ಹಾಕಿದರೆ ಅವನು ಅದರಲ್ಲೇ ಅದೇನು ಯಾವ ಲೈಸೆನ್ಸ್ ಬೇಕು, ಯಾವ್ದು ಬೇಕು, ದಿನನಿತ್ಯ ಒಬ್ಬರು ಅಧಿಕಾರಿಗಳು ಬರ್ತಾರೆ, ನಿಮ್ಮ ಹತ್ರ ಇದಿಲ್ಲ, ನಿಮ್ಮ ಹತ್ರ ಆ ಲೈಸೆನ್ಸ್ ಇಲ್ಲ, PF ಇಲ್ಲ, ESI ಇದು ಹಾಗಾಗಿದೆ ಹೀಗಾಗಿದೆ ಅಂತಕ್ಕಂಥ ಒಂದು ಸಮಸ್ಯೆಗಳನ್ನ ಅವನು ಎದುರಿಸ್ತಾ ಇರ್ತಾನೆ ಹೊರತು ಅವನಿಗೆ ಅಲ್ಲಿ ಕಾನ್ಸಂಟ್ರೇಟ್ ಮಾಡಿ ಕೆಲಸ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಅವನಿಗೆ ಪೂರ್ಣ ಪ್ರಮಾಣದ ಅವನ ಏನು ಶ್ರಮ ಉಂಟು ಅದರಲ್ಲಿ ಉತ್ಪಾದನೆಯಲ್ಲಿ ಹಾಕಬೇಕು, ಆಮೇಲೆ ಮಾರ್ಕೆಟಿಂಗ್ ಅಲ್ಲಿ ಹಾಕಬೇಕು. ಅವನು ಅದು ಬಿಟ್ಟು ಅಥವಾ ಇದನ್ನೆಲ್ಲ ನೋಡ್ಕೊಳ್ತಾ ಇದ್ರೆ ಅವನಿಗೇನಾಗುತ್ತೆ, ಅವನಲ್ಲಿ ಆಗ್ತಕ್ಕಂಥ ಶ್ರಮ 100% ಆಗೋದಿಲ್ಲ, 120 ಆಗ್ತದೆ, 80 ಬರೀ ಇದರಲ್ಲೇ ತೊಡಗಿರ್ತಾನ ಅವನು. ಆ ಲೈಸೆನ್ಸ್ ಇಲ್ಲ, ಈ ಕೇಸ್ ಹಾಕಿದ್ರು, ಲೇಬರ್ ಇನ್ಸ್ಪೆಕ್ಟರ್ ಬಂದರು ಕೇಸ್ ಹಾಕಿದ್ರು, ಇದರಲ್ಲೇ ಅವನ ದಿನ ಹೋಗು, ಕೋರ್ಟಿಗೆ ಹೋಗು, ನೋಡು, ಇಂಥ ಒಂದು ಸಮಸ್ಯೆಗಳಲ್ಲಿ ಬಳಲ್ತಾ ಇರ್ತಾನೆ. ಹಾಗಾಗಿ ಇಲ್ಲಿ ಏನು ಮಿನಿಮಮ್ ವೇಜ್ ಬಗ್ಗೆ ನಾನು ಮಾತನಾಡಬೇಕು ಅಂದರೆ, ಇವತ್ತು ಇಡೀ ಒಂದು ಪಾಲಿಸಿ ಇದೆ, ಮಿನಿಮಮ್ ವೇಜ್ ಪಾಲಿಸಿ ಹೇಳ್ತಕ್ಕಂಥದ್ದು ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಒಂದು ಪಾಲಿಸಿ ಇರ್ತದೆ. ಅದರಲ್ಲಿ ಕೆಲವೊಂದನ್ನು ಇಂಪ್ಲಿಮೆಂಟೇಷನ್ ಮಾಡ್ತಕ್ಕಂಥದ್ದು ಇದು ರಾಜ್ಯ ಸರ್ಕಾರಕ್ಕೆ ಬಿಟ್ಟಿದ್ದು. ಆ ರಾಜ್ಯ ಸರ್ಕಾರ ಏನು ಇಂಡೆಕ್ಸ್ ನಂಬರ್ಗಳನ್ನು ನೀವು ಏನು ಒಂದು ಕನ್ಸ್ಯೂಮರ್ ಇಂಡೆಕ್ಸ್ ಪ್ರಕಾರ ಒಬ್ಬರಿಗೆ ಎಷ್ಟು ಜೀವನ ಮಾಡಲಿಕ್ಕೆ ಎಷ್ಟು ಬೇಕು ಇರ್ಬೋದು. ಅವನು ಮನುಷ್ಯ ಅಂದಮೇಲೆ ಅವನು ದೊಡ್ಡ ಫ್ಯಾಕ್ಟ್ರಿಯಲ್ಲೂ ಕೆಲಸ ಮಾಡ್ತಾ ಇರೋದು, ಮೈಕ್ರೋ ಭಾಷೆಯಲ್ಲೂ ಮಾಡ್ತಾ ಇರ್ಬೋದು, ಅಥವಾ ಸಣ್ಣ ಕೈಗೆ ಆಯ್ತು. ಅವನಿಗೆ ಜೀವನ ಮಾಡಲಿಕ್ಕೆ ಏನು ಜೀವನಾಂಶ ಅಂದ ಸಂಬಂಧ ಅದಷ್ಟು ಕೊಡಲೇಬೇಕು, ಎಲ್ಲರೂ ಕೊಡಬೇಕು. ಅದರ ದಟ್ ಇಸ್ ಕಾಲ್ಡ್ ಮಿನಿಮಮ್ ವೇಜ್. ಅದನ್ನು ನಾವು ಕೊಡಲೇಬೇಕು. ಆದರೆ ಎಷ್ಟು ಕೊಡಬೇಕು? ಹಾಗಾದ್ರಿಂದ ನಾವುಗಳು ಇವತ್ತು MSME ನಮ್ಮ ಅಸೋಸಿಯೇಷನ್ ಇದೆ, ನಾವು ಸರ್ಕಾರಕ್ಕೆ ಕೇಳ್ತಾ ಇದ್ದೇವೆ, ನಮಗೆ MSMEಗೆ ಬೇರೆ ಪಾಲಿಸಿ ಒಂದು ನೀತಿ ನಿಯಮಗಳನ್ನು ಮಾಡಿ, ಬೇರೆ ಲಾ ಮಾಡಿ MSMEಗಳಿಗೆ. ಅವರು ನಾವು ಒಟ್ಟಿಗೆ ಪರಿಗಣನೆ ಮಾಡಬೇಡಿ. ಇವತ್ತು ನಾನು ಹೇಳಿದಂಗೆ ಮೈಕ್ರೋ ಭಾಷೆ ಇರ್ಬೋದು, ಮತ್ತೊಂದು ಯಾವುದೋ ದೊಡ್ಡ ದೊಡ್ಡ ಕೈಗಾರಿಕೆಗಳು ಏನಿದೆ ಅವರು ಕೊಡ್ತಕ್ಕಂಥ ಸಂಬಳ, ಆ ಒಂದು ಸಂಬಳದ ಜೊತೆಗೆ ನಮ್ಮ ಸಣ್ಣ ಕೈಗಾರಿಕೆಗಳು ಅಷ್ಟೇ ಕೊಡಬೇಕು ಅಂದರೆ ತುಂಬಾ ಕಷ್ಟ ಆಗ್ತದೆ. ಇದು ಆವಾಗ ಏನಾಗುತ್ತೆ ಅಂದರೆ ಕಾಸ್ಟ್ ಆಫ್ ಪ್ರೊಡಕ್ಷನ್ ಗೋಸ್ ಅಪ್. ಆ ಕಾಸ್ಟ್ ಆಫ್ ಪ್ರೊಡಕ್ಷನ್ ನಮ್ಮದು ಜಾಸ್ತಿ ಆದಾಗ ಇವನ್ ಪಕ್ಕದ ರಾಜ್ಯಕ್ಕೆ ನನಗೆ ಮರ್ಲಿಕ್ಕೆ ಆಗೋದಿಲ್ಲ. ಇವತ್ತು ಮಿನಿಮಮ್ ವೇಜು ಪಕ್ಕದ ರಾಜ್ಯದಲ್ಲಿ 16,000 17,000 ಇದೆ ಅಂದ್ರೆ, ಈಗ ನಮ್ಮಲ್ಲಿ 30,000 ತೆಗೆದುಕೊಂಡು ಬಂದ್ರೆ 30,000 ಕೊಡಬೇಕು ನಾವು ಇನ್ನು ಅನ್ಸ್ಕಿಲ್ಡ್ಗೆ.
ನುರಿತವರಿಗಲ್ಲ. ಹೌದು. ಹಾಗೆ ಏನು ಕೌಶಲ್ಯ ಇಲ್ಲದವನಿಗೆ ನೀವು 30,000 ಕೊಡಬೇಕು ಅಂತ ಆದ್ರೆ ಅಷ್ಟು ಕೊಟ್ಟು ನಾವು ಉತ್ಪಾದನೆ ಮಾಡಿ ನಮ್ಮ ಪ್ರಾಡಕ್ಟ್ ಅನ್ನು ಎಲ್ಲಿ ಮಾರಬೇಕು? ನಾನು ನನ್ನ ಪಕ್ಕದ ರಾಜ್ಯದಲ್ಲಿ ನಾನು ಮಾರ್ಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಅವೊಂದು ಕಾಸ್ಟ್ ಆಫ್ ಪ್ರೊಡಕ್ಷನ್ ಕಡಿಮೆ ಇರ್ತದೆ, ಯಾಕಂದ್ರೆ ಅವೊಂದು ಮಿನಿಮಮ್ ವೇಜ್ ಕಡಿಮೆ, ನಂದು ಮಿನಿಮಮ್ ವೇಜ್ ಜಾಸ್ತಿ. ನಮ್ಮಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಇವತ್ತು ನೀವು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡಿಗೆ ಹೋದ್ರೆ ಅಲ್ಲಿ ಕೊಡ್ತಕ್ಕಂಥ ಫೀಸು, ಆನ್ಯುವಲ್ ಫೀಸ್ ಇರ್ಬೋದು, ಇದು ಜಾಸ್ತಿ. ಮತ್ತೆ ಯಾವ್ದು ರಿನ್ಯೂವಲ್ ಮಾಡ್ತೇನೆ, ರಿನ್ಯೂವಲ್ ಫೀಸ್ ಜಾಸ್ತಿ. ಲೇಬರ್ ಇದಿರ್ಬೋದು, ಲೈಸೆನ್ಸ್ ಇರ್ಬೋದು, ಆ ಲೈಸೆನ್ಸ್ ರಿನ್ಯೂವಲ್ ಮಾಡ್ಲಿಕ್ಕೆ ಅದು ಜಾಸ್ತಿ ಆಗ್ತದೆ. ಹೀಗೆಲ್ಲ ನಾವು ಜಾಸ್ತಿ ಕೊಡ್ತಾ ಹೋದಷ್ಟು ಏನಾಗ್ತದೆ, ನಂತರ ನಾವು ನಮ್ಮ ಪ್ರೊಡಕ್ಷನ್ ಕಾಸ್ಟ್ ಜಾಸ್ತಿ ಆಗ್ತದೆ. ನಾನು ಪಕ್ಕದ ರಾಜ್ಯದಲ್ಲಿ ಮಾಡ್ಲಿಕ್ಕೆ ಆಗೋದು, ರಫ್ತು ಬಿಟ್ಬಿಡಿ. ರಫ್ತು ಮಾಡ್ತಕ್ಕಂಥದ್ದು ಎರಡನೇ ಪ್ರಶ್ನೆ. ಇವತ್ತು ನಾನು ಚೈನಾ ಜೊತೆ ಕಂಪೀಟ್ ಮಾಡಬೇಕು ಅಂತಾದ್ರೆ ನನಗೆ ಎಷ್ಟೆಲ್ಲ ಸಹಕಾರವನ್ನು ಕೊಡಬೇಕಾಗ್ತದೆ ಸರ್ಕಾರ. ಕೊಟ್ಟರೆ ನಾನು ಮಾಡ್ತೇನೆ, ನಾವು ಬಿಡಿ, ನಾವು ಮಾಡಿಕೊಡ್ತೇವೆ. ಈ ಮಾತನ್ನ ನಾವು ಸರ್ಕಾರಕ್ಕೆ ತಿಳಿಪಡಿಸಿದ್ದೇವೆ ಈಗಾಗಲೇ. ಇದು ನಡೀತಾ ಇದೆ. ಈ ಮಿನಿಮಮ್ ವೇಜ್ ಹೇಳ್ತಕ್ಕಂಥದ್ದು ನಿಜಕ್ಕೂ ನಮಗೊಂದು ದೊಡ್ಡ ಹೊರೆ ಆಗ್ತದೆ ಹೇಳ್ತಕ್ಕಂಥದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಸೊ ನಾನು ಈ ಹಿಂದೆ ನಿಮ್ಮದೇ ಮಾತುಗಳಲ್ಲಿ ಕೇಳಿದ್ದೆ, ಉದ್ಯಮಕ್ಕೆ ಹಣ ಬೇಕು, ಬ್ಯಾಂಕರ್ಸಿಂದ ಸಾಲಗಳು ಬೇಕು. ಹಾಗೆ ಒಬ್ಬ ಬ್ಯಾಂಕರ್ ಸಾಲ ಕೊಡಲಿಕ್ಕೂ ಮುಂಚೆ ಕ್ರೆಡಿಟ್ ಸ್ಕೋರ್ನ ಚೆಕ್ ಮಾಡ್ತಾರೆ. ಆದರೆ ಈ ಕ್ರೆಡಿಟ್ ಸ್ಕೋರಿಂಗ್ ಎಲ್ಲ ಮಾಡ್ತಿರೋದು ಅಮೆರಿಕನ್ಸ್ ಅಥವಾ ಒಂದು ಫಾರಿನ್ ಬಾಡೀಸೇ ಹೆಚ್ಚಾಗಿ ಕ್ರೆಡಿಟ್ ಸ್ಕೋರಿಂಗ್ ಮಾಡ್ತಾ ಇದೆ. ಸೊ ಇದರಿಂದ ನಮಗೆ ಸಮಸ್ಯೆ ಆಗ್ತಿದೆ. ಒಬ್ಬ ಭಾರತೀಯ ಸಾಲಗಾರನ ಡೇಟಾ ಯಾಕೆ ವಿದೇಶಕ್ಕೆ ಹೋಗಬೇಕು ಕ್ರೆಡಿಟ್ ಸ್ಕೋರಿಂಗ್ಗೋಸ್ಕರ? ಇದನ್ನು ನಮ್ಮ ಭಾರತದಲ್ಲೇ ಮಾಡೋದು ಯಾಕೆ ಸಾಧ್ಯ ಇಲ್ಲ? ಇದರಿಂದ ನಮಗೆ ಒಳಿತಾಗತ್ತಲ್ವಾ ಅನ್ನೋದು ನಿಮ್ಮ ವಾದ. ಸೊ ಈ ವಿಷಯದಲ್ಲಿ ಈಗ ಯಾವುದಾದ್ರೂ ಬದಲಾವಣೆ ಆಗಿದೆಯಾ ಹೇಳ್ತೀರಾ ಸರ್? ನಿಜಕ್ಕೂ ಈ ಒಂದು ಪ್ರಶ್ನೆಯನ್ನು ಕೇಳಿದರೆ ಸೂಕ್ತವಾಗಿರ್ತಕ್ಕಂಥದ್ದು. ಯಾಕಂದರೆ ತುಂಬ ಸಮಂಜಸವಾಗಿರ್ತಕ್ಕಂಥದ್ದು. ಇವತ್ತು ಕ್ರೆಡಿಟ್ ಸಿಬಿಲ್ ಅಂತ ಏನು ಕರಿತೇವೆ, ಇದರಲ್ಲಿ 4 ಥರದ್ದು ಕ್ರೆಡಿಟ್ ಸ್ಕೋರಿಂಗ್ ಬೇರೆ, ಹಾಗೆ ಕ್ರೆಡಿಟ್ ನಾವೇನು ಇದು ಮಾಡ್ತೇವೆ ಅಂದ್ರೆ ಕ್ರೆಡಿಟ್ ಪಾಯಿಂಟ್ಸ್ಗಳನ್ನು ಕೊಡ್ತೇವಲ್ಲ, ದಟ್ಸ್ ಕಾಲ್ಡ್ ಸಿಸ್ಟಮ್ ಅಲ್ಲಿ ನಾವು ಈಗ ನೀವು ಒಂದು ಸಾಲ ತೆಗೆದುಕೊಳ್ಬೇಕಾಗಿದ್ದರೆ ನೀವು ಮಾಡಿರ್ತಕ್ಕಂಥ ಪ್ರಾಜೆಕ್ಟ್ ರಿಪೋರ್ಟ್ ಇರ್ಬೋದು, ನಿಮ್ಗೆ ಏನು ಬೇಕು ಅದಕ್ಕೊಂದು ಅವನು ಇದು ಕೊಡ್ತಾನೆ, ಏನು ಇಷ್ಟು ಮಾರ್ಕ್ಸ್ ಅಂತ ಕೊಡ್ತಾ ಹೋಗ್ತಾರೆ. ಅದಕ್ಕೆ ನೀವು ಎಲ್ಲಿ ಬರ್ತೀರಾ, ಎಲ್ಲೆಲ್ಲಿ ಬರ್ತೀರಾ, ಇದರಲ್ಲಿ ಬರ್ತೀರಾ ಹೇಳ್ತಕ್ಕಂಥದ್ದು. ಇದು ಬಂದು ಕ್ರೆಡಿಟ್ ಸ್ಕೋರಿಂಗ್ ನೀವು ಹೇಳ್ತಾ ಇರೋದು. ಈ ಕ್ರೆಡಿಟ್ ಸ್ಕೋರಿಂಗ್ ಏನಿದೆ, ಇದರಲ್ಲಿ ಒಬ್ಬನ ಸಾಲ ತೆಗೆದುಕೊಂಡು ಅವನು ಸಾಲವನ್ನ ತಿಂಗಳ EMI ಅವನು ಕಟ್ತಾ ಇದ್ರೆ ಅವನಿಗೆ ಆ ಸಿಬಿಲ್ ರೇಟು ಹೇಳ್ತಕ್ಕಂಥದ್ದು ಒಂದು 9 ಇದೆ, 18 ಇದೆ, 19 ಇದೆ, ಈ ಥರ ಎಲ್ಲ ಬರ್ತಾ ಇರ್ತದೆ ಒಂದು ಸ್ಕೋರಿಂಗು. ಆ ಸ್ಕೋರಿಂಗು ಅದರ ಮೇಲೆ 700 ಪಾಯಿಂಟು, 800 ಪಾಯಿಂಟು ಈ ಥರ ಇದೆ. ಆ ಸ್ಕೋರಿಂಗ್ ಬಂದಾಗ ಅವನು ಹೈಯೆಸ್ಟ್ ಸ್ಕೋರಿಂಗ್ ಇದ್ದವರಿಗೆ ಮಾತ್ರ ಸಾಲ ಸಿಗ್ತದೆ. ಯಾಕಾಗ ಒಂದು ಲೋ ಸ್ಕೋರಿಂಗ್ ಆಗ್ತದೆ, ಅವನು ಕಟ್ತಕ್ಕಂಥ ಹಣ ಅಕಸ್ಮಾತ್ EMI ಅವನು ಕಟ್ಟಿರಲ್ಲ, ತಿಂಗಳ ಏನು ಪಾವತಿ ಮಾಡಬೇಕು ಅದನ್ನು ಮಾಡಿರಲ್ಲ, 2 ತಿಂಗಳು 3 ತಿಂಗಳು ಯಾವಾಗಲೂ ಅವನು ಅದರಲ್ಲಿ ಕಟ್ಟಿರಲ್ಲ ಅವನು. ಹಾಗಾದ್ದರಿಂದ ಅವನಿಗೆ ಏನಾಗ್ತದೆ, ಕ್ರೆಡಿಟ್ ಸ್ಕೋರಿಂಗ್ ಅಲ್ಲಿ ಅವನು ಫೇಲ್ ಆಗ್ತಾನೆ ಸಾಲ ಕೊಡುವಾಗ. ಸಾಲ ಯಾವತ್ತೂ ತಗೊಳ್ದೇ ಇರೋರ್ ಕ್ರೆಡಿಟ್ ಸ್ಕೋರ್ ಕೂಡ ಬಹಳ ಕಮ್ಮಿ ಇರುತ್ತೆ. ಇಲ್ಲ, ಅದು ಬರೋದೇ ಇಲ್ಲ ಅವನು, ಯಾಕಂದ್ರೆ ಅವ್ನು ಎಂಟ್ರಿ ಆಗಿರಲ್ಲ. ಈಗ ಯಾರೋ ಸ್ಟೂಡೆಂಟ್ 18 ವರ್ಷ 21 ವರ್ಷ ಅವನಿನ್ನು ಸಾಲನೇ ತೆಗೆದುಕೊಂಡಿಲ್ಲ, ಅದು ಒಂಥರ ಅಸಂಬದ್ಧ. ಯಾರಾದರೂ ಕೇಳಿದರೆ ಅದು ಅಸಂಬದ್ಧ. ನಾನು ಎಲ್ಲೋ ಕೇಳ್ಪಟ್ಟಿದ್ದೇನೆ, ಈಗ ನೀವು ಸ್ಟೂಡೆಂಟು ನನಗೆ ಸಾಲ ಬೇಕು ನನಗೆ ಅಂದ ತಕ್ಷಣ ಕ್ರೆಡಿಟ್ ಸ್ಕೋರಿಂಗ್ ಸರಿ ಇಲ್ಲ ಅಂತ. ಇದು ಹಾಸ್ಯಾಸ್ಪದವಾಗಿರ್ತಕ್ಕಂಥದ್ದು. ಅಥವಾ ಅವನು ಆ ಮ್ಯಾನೇಜರ್ ಹೇಳೋನಿಗೆ ಏನೂ ಗೊತ್ತಿಲ್ಲದೆ ಹೋದನು. ಅವನು ಸಾಲ ತೆಗೆದುಕೊಂಡು ಸಾಲವನ್ನು ಸರಿಯಾಗಿ ಮರುಪಾವತಿ ಮಾಡಿದ್ದೇ ಆಗಿದ್ದಲ್ಲಿ ಅವನದು ಸ್ಕೋರಿಂಗ್ ಚೆನ್ನಾಗಿರುತ್ತೆ. ಅದು ಇನ್ನೊಂದು ಪ್ರಶ್ನೆ ಕೇಳಿದ್ರಿ ನೀವು, ಈ ಕ್ರೆಡಿಟ್ ಸ್ಕೋರಿಂಗ್ ಏಜೆನ್ಸಿಗಳು ರೇಟಿಂಗ್ ಬೇರೆ, ಸ್ಕೋರಿಂಗ್ ಬೇರೆ. ರೇಟಿಂಗ್ ಆಯ್ತು, ನಾನು ಹೇಳಿದೆ ನಿಮಗೆ, ನೀವು ಮಾಡಿರ್ತಕ್ಕಂಥ ದಟ್ ಎನಿಬಡಿ ಕ್ಯಾನ್ ಡು, ಅದನ್ನು ಯಾರು ಬೇಕಾದ್ರೂ ಮಾಡ್ಬೋದು ರೇಟಿಂಗು. ಆ ಸ್ಕೋರಿಂಗ್ ಇದೆಯಲ್ಲ, ಈ ಸ್ಕೋರಿಂಗ್ ಏಜೆನ್ಸಿಗಳು ಹೇಳ್ತೇವೆ 3-4 ಸ್ಕೋರಿಂಗ್ ಏಜೆನ್ಸಿಗಳು ಇವತ್ತು ಏನಿದೆ, ಇದು ಯಾವುದೂ ನಮ್ಮ ಭಾರತದಲ್ಲ. ನಾನು ಇದನ್ನ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ನಾನು ಎಂಪವರ್ಮೆಂಟ್ ಕಮಿಟಿ ಪ್ಯಾನಲ್ ಮೀಟಿಂಗ್ ಹೋದಾಗ ಪ್ರತಿ ಸಾರಿ ನಾನು ಈ ಒಂದು ಮಾತನ್ನು ಹೇಳಿದ್ದೇನೆ, ನಮ್ಮದೇ ಆಗಿರ್ತಕ್ಕಂಥ ಕ್ರೆಡಿಟ್ ಸ್ಕೋರಿಂಗ್ ಏಜೆನ್ಸಿಯನ್ನ ನಾವು ಪ್ರಾರಂಭ ಮಾಡಬೇಕು. ಈದರ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇರ್ಬೋದು ಅಥವಾ ಸೆಂಟ್ರಲ್ ಗೌರ್ಮೆಂಟ್ ನಮ್ಮದೇ ಆಗಿರೋದು ಮಾಡಬೇಕೇ ಹೊರತು ಇವತ್ತು ಸಿಬಿಲ್ ಹೇಳ್ತಕ್ಕಂಥದ್ದು ಟ್ರಾನ್ಸ್ ಯೂನಿಯನ್ ಕಂಪನಿ ಆಫ್ ಅಮೆರಿಕಾ, ಅದಕ್ಕೆ ಸಂಬಂಧಪಟ್ಟ ಸಿಬಿಲ್ ಬಿಲಾಂಗ್ಸ್ ಟು ದಟ್. ಯಾರೋ ಇಲ್ಲಿ ಇಂಡಿಯಾದ CEO ಯಾರೋ ಒಬ್ರು ಇರ್ಬೋದು, ಆದರೆ ದಟ್ ಬಿಲಾಂಗ್ಸ್ ಟು ಅಮೆರಿಕನ್ ಕಂಪನಿ. ವೈ ಅಮೆರಿಕನ್ ಕಂಪನಿ ಶುಡ್ ಮೇಂಟೈನ್ ಅವರ್ ಇಂಡಿಯನ್ ಬಾರೋವರ್ಸ್ ಡೇಟಾ.
ಇದು ನನ್ನದು ಪ್ರಶ್ನೆ ಇದೆ, ಯಾವಾಗಲೂ ನಾನು ಕೇಳ್ತಾ ಅದನ್ನು ನೀವು ಇವತ್ತು ಕೇಳಿದಿರ, ನನಗೆ ಅದು ನಿಜಕ್ಕೂ ಸಂತೋಷ ಅನಿಸ್ತದೆ. ಯಾಕಂದರೆ ನಾನು ಇದನ್ನು ಪ್ರತಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಮೀಟಿಂಗ್ನಲ್ಲಿ ಎಂಪವರ್ಮೆಂಟ್ ಕಮಿಟಿಯಲ್ಲಿ ನಾನು ಕೇಳ್ತಾನೆ ಇರ್ತೇನೆ. ನನಗೆ ಬೇರೆಯವರು ಬೇಡ, ಬಂದು ಮೇಂಟೈನ್ ನಮ್ಮದು. ನಾವು ಇವತ್ತು ಡಿಜಿಟಲೈಸೇಷನ್ನಲ್ಲಿ ನಾವು ನಂಬರ್ 1 ಪ್ರಪಂಚದಲ್ಲಿ. ಹಾಗಿದ್ದಾಗ ನಾವು ಯಾಕೆ ಯಾರಿದ್ದೋ ಒಂದು ಕ್ರೆಡಿಟ್ ಸ್ಕೋರಿಂಗ್ ಮಾಡೋರ ಹತ್ರ ಇರಬೇಕು? ಅಲ್ಲಿ ಸಾಕಷ್ಟು ಕೆಲವೊಂದ್ಸರಿ ಅನಾಮಲೀಸ್ ಆಗ್ತಾ ಇದೆ, ಏರುಪೇರುಗಳಲ್ಲಿ ಆಗ್ತಾ ಇದೆ. ಯಾವನೋ ಕೊಟ್ಟಿರ್ತಾನೆ, ಅವನ ಸಾಲ ತೀರಿರುತ್ತೆ, ಆದ್ರೂ ಕೂಡ ಒಬ್ಬನು ಏನು ಕ್ರೆಡಿಟ್ ಸ್ಕೋರಿಂಗ್ ಸರಿ ಇಲ್ಲ ಅಂತ, ಯಾಕಂದ್ರೆ ಇವರು ಅಪ್ಲೋಡ್ ಮಾಡಿರಲ್ಲ ಬ್ಯಾಂಕ್ನವರು. ಹಾಗಾಗಿ ಅವನದಲ್ಲೇ ಬಿದ್ದಿರ್ತದೆ ಅದು. ಅಥವಾ ಯಾವುದೋ ಒಂದು ಕ್ರೆಡಿಟ್ ಕಾರ್ಡ್ ತಗೊಂಡಿರ್ತೀರ 20 ವರ್ಷದಿಂದ, ನೀವು ಅದು ಎಲ್ಲಿ ಹೋಯ್ತು ಎಲ್ಲಿ ಬಿಡುತ್ತೆ ನಿಮಗೂ ಗೊತ್ತಿಲ್ಲ. ಅದು ಯಾವುದೇ ತರ ನೀವು ಕಮ್ಯುನಿಕೇಶನ್ ನಿಮಗೆ ಒಂದ್ ದಿವಸ ಬರುತ್ತೆ ದೊಡ್ಡ ಲೆಟರ್, ನಿಮಗೆ ನೀವು 1.5 ಲಕ್ಷ ಕೊಡ್ಲಿಕ್ಕೆ ಉಂಟು, ಮೇಂಟೆನೆನ್ಸ್ ಕಟ್ಟಿಲ್ಲ ಅಂತ ಯಾವುದೋ ಒಂದು ಬರ್ತದೆ, ನಿಮಗೆ ಗೊತ್ತಿರಲ್ಲ ಅದು. ಅಂತದ್ದು ಕ್ರೆಡಿಟ್ ಸ್ಕೋರಿಂಗ್ ಅಲ್ಲಿ ಬರ್ತದೆ. ಹೋದಾಗ ಹೇಳ್ತಾರೆ, ನಾವು ನೀವು ಕ್ಲಿಯರ್ ಮಾಡ್ಕೊಂಡು ಬನ್ನಿ, ಆಮೇಲೆ ನೀವು ಸಾಲ ಕೊಡ್ತೀವಿ ಅಂತ ಬ್ಯಾಂಕ್ನವ್ರು ಕೂಡ ಹೇಳ್ತಾರೆ. ನಾವು ಅದನ್ನು ಹೇಳ್ತಾ ಇದ್ದೇವೆ, ಅದನ್ನು ಪರಿಗಣನೆ ಮಾಡಬೇಡಿ. ಯಾವುದೋ MNCಗಳು ಯಾವತ್ತೋ ಕೊಟ್ಬಿಟ್ಟು ಕ್ರೆಡಿಟ್ ಕಾರ್ಡ್ ಕೊಟ್ಟು ಅವ್ನು ಬೇಡ ಅಂತ ಅದನ್ನು ಕಟ್ ಮಾಡಿ ಕೊಟ್ಟಿರ್ತಾನೆ, ಆದ್ರೂ ಕೂಡ ಅದನ್ನು ಅವ್ರ ಪರಿಗಣನೆ ತಗೊಳ್ಳದೇನೆ ಹಂಗೆ ಇಟ್ಟಿರ್ತಾರೆ ಜೀವಂತವಾಗಿ. ಯಾಕಂದ್ರೆ ಒಂದ್ ದಿವಸ 1 ಲಕ್ಷ ಆದ್ಮೇಲೆ ಅವನ ಮೇಲೆ ಒಂದು ಕೇಸ್ ಹಾಕೋಣ ಅಂತ. ಇಂಥದ್ದೆಲ್ಲ ನಾನೇ ದುರ್ಬುದ್ಧಿ ಅಂತ ಕರಿತೇನೆ ಕೆಲವರಿಗೆಲ್ಲ. ಅಂತ ಬ್ಯಾಂಕ್ಗಳು ಇದೆ, ಅದು ಹಾಗೆ ಮಾಡಬಾರ್ದು, ಜನರಿಗೆ ತುಂಬ ತೊಂದರೆ ಆಗ್ತಾ ಇದೆ. ನೀವು ಯಾಗಲೇ ಹೇಳ್ದಂಗೆ, ನಾನು ಹೇಳ್ದಂಗೆ ಕ್ರೆಡಿಟ್ ರೇಟಿಂಗ್ ಬೇರೆ, ಸ್ಕೋರಿಂಗ್ ಬೇರೆ. ಕ್ರೆಡಿಟ್ ಸ್ಕೋರಿಂಗ್ ಏಜೆನ್ಸೀಸ್ಗಳು ಶುಡ್ ಬಿಲಾಂಗ್ಸ್ ಟು ಆರ್ ಓನ್ ಕಂಟ್ರಿ. ಅದು ಯಾವುದೇ ಎಸ್ಟಾಬ್ಲಿಷ್ಮೆಂಟ್ ಇರ್ಬೋದು, ನಾವೇ ಮಾಡ್ಬೋದು ಇದನ್ನ. ಯಾರೇ ಹೊರ ದೇಶದವರು ನಮ್ಮ ಬಾರೋವರ್ಸ್ ಡೇಟಾ, ಸಾಲಗಾರರ ಡೇಟಾಗಳನ್ನು ಮೇಂಟೈನ್ ಮಾಡ್ತಕ್ಕಂಥ ಅಗತ್ಯತೆ ಇಲ್ಲ. ಸರ್, ಈಗಿಷ್ಟೇ ನಾವು MSMEs ಬಗ್ಗೆ ಮಾತಾಡ್ತಿದ್ವಿ, ಮೈಕ್ರೋ ಸ್ಮಾಲ್ ಮೀಡಿಯಂ ಎಂಟರ್ಪ್ರೈಸಸ್. ಈಗ ನೀವೇ ಹೇಳಿದ್ರಿ ನಮ್ಮ ದೇಶದ GDPಗೆ ಎಷ್ಟು ದೊಡ್ಡ ಕೊಡುಗೆನ MSMEs ಕೊಡ್ತಾ ಇದೆ ಅಂತ. ಸೊ ಇದ್ರ ಬಗ್ಗೆ ಪೂರ್ತಿಯಾಗಿ ಮಾಹಿತಿ ತಿಳ್ಕೊಳ್ಳಿಕ್ಕೆ ನೀವು ಬೆಸ್ಟ್ ಪರ್ಸನ್ ಅನ್ಸುತ್ತೆ. ಒಂದು ಸಣ್ಣ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ನೋಡಿರ್ತೀವಿ, ಅದು ಒಂದು ಉದ್ಯಮಿನೇ. ಹಾಗೆ ರೋಡಲ್ಲೂ ಇರೋ ಬ್ಯೂಟಿ ಪಾರ್ಲರ್ ಇರ್ಬೋದು, ಅವರು ಒಂದು ಉದ್ಯಮಿಗಳಿರ್ಬೋದು. ಹಾಗೆ ಚನ್ನಪಟ್ಟಣ ಗೊಂಬೆ ತಯಾರಿ ಮಾಡೋರು ಉದ್ಯಮಿಗಳೇ. ಮೊದಲೆಲ್ಲ MSME ಅಂತಂದ್ರೆ ಹೂಡಿಕೆ ಅಥವಾ ಇನ್ವೆಸ್ಟ್ಮೆಂಟ್ ಇಷ್ಟಿರಬೇಕು. ಹಾಗೆ ನೀವು ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿನ ಅಥವಾ ಸರ್ವಿಸ್ ಇಂಡಸ್ಟ್ರಿನ, ಸೊ ಅದರ ಮೇಲೆ ಒಂದು MSME ಅಂದ್ರೆ ಏನು ಅಂತ ಹೇಳ್ತಿದ್ರು. ಆದರೆ ಇತ್ತೀಚೆಗೆ ಆತ್ಮನಿರ್ಭರ್ ಭಾರತ್ ಆದಮೇಲೆ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರೀಸ್ ಮತ್ತು ಸರ್ವಿಸ್ ಇಂಡಸ್ಟ್ರೀಸ್ ಎರಡಕ್ಕೂ ಒಂದೇ ನಿಯಮ. ಹಾಗೆ ಬರೀ ಹೂಡಿಕೆ ಅಲ್ಲ, ಅವರ ಟರ್ನ್ ಓವರ್ ಮತ್ತು ಇನ್ವೆಸ್ಟ್ಮೆಂಟ್ ಎರಡನ್ನೂ ನೋಡಿ MSME ಹೇಗಿರುತ್ತೆ ಅಂತ ಹೇಳೋ ಹೊಸ ನಿಯಮಗಳೆಲ್ಲ ಬಂದ್ವು ಅಂತ ಕೇಳ್ಪಟ್ವಿ. ಸೊ ನಿಮ್ಮ ಪ್ರಕಾರ ಒಂದು MSME ಅಂದರೆ ಏನು, ಡೆಫಿನೇಷನ್ ಏನು ಅಂತ ಏನಾದರೂ ಇದೆಯಾ? ಯಾವ ಉದ್ಯಮ ಆದ್ರೂ MSME ಆಗುತ್ತೆನಾ? ಸರ್ಕಾರದಿಂದ ಅವರು ಅದಕ್ಕೆ ಹಣ ಪಡಿಬಹುದಾ? ಹೌದು, ಖಂಡಿತ. ನೋಡಿ, ಈ MSME ಹೇಳ್ತಕ್ಕಂಥದ್ದನ್ನು ನಾನು ಈಗ 3 ಕ್ಷೇತ್ರಗಳಲ್ಲೂ ಇವತ್ತು MSMEಯನ್ನು ನಮ್ಮ ಕೇಂದ್ರ ಸರ್ಕಾರ ಪರಿಗಣನೆ ಮಾಡಿ ಇತ್ತೀಚೆಗೆ ಆಗಿರ್ತಕ್ಕಂಥ ಒಂದು ಬದಲಾವಣೆ ಅಂತ ಹೇಳ್ಬೋದು, ಅಥವಾ ಆಕ್ಟ್ ಅಲ್ಲಿ ಅಮೆಂಡ್ಮೆಂಟ್ ಆಗಿದೆ. ಈ ಅಮೆಂಡ್ಮೆಂಟ್ ಆಕ್ಟ್ ಅಲ್ಲಿ ಆಗಿರ್ತಕ್ಕಂಥದ್ದೇನು, ಟ್ರೇಡಿಂಗ್ ಅಲ್ಲಿ ಇರ್ತಕ್ಕಂಥವ್ರನ್ನು MSME ಅಂತಕ್ಕಂಥ ಒಂದು ಕ್ಯಾಟಗರಿಯಲ್ಲಿ ಹಾಕಿದ್ದಾರೆ. ಅದು ಎಷ್ಟು ಸೂಕ್ತ, ಅದು ಎಷ್ಟು ಸರಿ ಹೇಳ್ತಕ್ಕಂಥದ್ದು ನಾನು ಇಲ್ಲಿ ಅದರ ಬಗ್ಗೆ ಮಾತನಾಡೋದಿಲ್ಲ. ಆದರೆ ನಾವು ನಮ್ಮ ಏನು ಕರ್ನಾಟಕ ಸಣ್ಣ ಕೈಗಾರಿಕೆಗಳ ಸಂಘ, ಕೈಗಾರಿಕೆಗಳು ಅಂದರೆ ನಾವು ತಯಾರು ಮಾಡತಕ್ಕಂಥವರು, ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ನಮ್ಮದು. ಇದು ತುಂಬ ಕಠಿಣವಾಗಿರತಕ್ಕಂಥದ್ದು ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್. ನಾವು ನಮ್ಮ ಸಂಸ್ಥೆ ಓನ್ಲಿ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಇರ್ತಕ್ಕಂಥವ್ರು ಮಾತ್ರ ನಮ್ಮಲ್ಲಿ ಸದಸ್ಯರಾಗಿರ್ತಾರೆ. ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರಿಗೆ ಆದ್ಯತೆ ಕೊಡ್ತಕ್ಕಂಥದ್ದಿದೆ. ಇವತ್ತು ಯಾವುದೇ ಸ್ಕೀಮ್ಗಳು ಬಂದರೂ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರಿಗೆ ಕೊಡಬೇಕು. ಯಾಕಂದರೆ ಇವತ್ತು ನಾವು ಪ್ರಪಂಚದಲ್ಲಿ ಉತ್ಪಾದನಾ ಮಾಡ್ತಕ್ಕಂಥ ದೇಶ ಆಗಬೇಕೇ ಹೊರತು ಬರೀ ಟ್ರೇಡ್ ಮಾಡ್ತಕ್ಕಂಥದ್ದು ಆಗಬಾರ್ದು. ಅದಿತ್ತು. ಇವತ್ತು ಬ್ರಿಟಿಷ್ ಕಾಲದಲ್ಲಿ ನಮ್ಮನ್ನು ಟ್ರೇಡಿಂಗಲ್ಲೇ ತೊಡಗಿಸಿ ನಾವು ಯಾವುದೋ ಕೈಗಾರಿಕೆಗಳದ್ದೇ ಬರಲಿಲ್ಲ. ನಂತರದಲ್ಲಿ ಸ್ವಾತಂತ್ರ್ಯ ಆದ ನಂತರದಲ್ಲಿ ಹುಟ್ಕೊಂಡಿರೋದು 75 ವರ್ಷದಲ್ಲಿ. ಇದು ಬೇರೆ ಬೇರೆ ನೀವು ಯುರೋಪಿಯನ್ ಕಂಟ್ರಿ ಯಾವಾಗಿಂದನೂ ಅವ್ರು ಮಾಡ್ತಾರೆ. ಜರ್ಮನಿಗೆ ಹೋಗಿ ಎಷ್ಟೋ ಸೆಂಚುರಿಯಿಂದ ಅವರು ಇಂಡಸ್ಟ್ರಿಯಲಿಸ್ಟ್ ಆಗಿದ್ದಾರೆ ಅವರು. ನಾವೆಲ್ಲ ಇತ್ತೀಚೆಗೆ ಕಾಣ್ತಾ ಇದ್ದೇವೆ ಕೈಗಾರಿಕೆ ಹೇಳ್ತಕ್ಕಂಥದ್ದನ್ನ. ಬರೀ ಟ್ರೇಡಿಂಗ್ ಅಲ್ಲೇ ಇದ್ದವ್ರು ನಾವು. ಆದರೆ ಇವತ್ತೇನು ಕೇಂದ್ರ ಸರ್ಕಾರದಲ್ಲಿ ಮಾಡಿರ್ತಕ್ಕಂಥ ಕ್ಯಾಟಗರಿಯಲ್ಲಿ ಮ್ಯಾನುಫ್ಯಾಕ್ಚರಿಂಗು, ಸರ್ವೀಸು ಮತ್ತೆ ಟ್ರೇಡಿಂಗು 3 ಸೆಕ್ಟರ್ ಮಾಡ್ಕೊಂಡಿದ್ದಾರೆ. ಆ 3 ಸೆಕ್ಟರ್ ಅಲ್ಲಿ ಸರ್ವಿಸ್ ಸೆಕ್ಟರ್, ಉದಾಹರಣೆಗೆ ನೀವು ಬ್ಯೂಟಿ ಪಾರ್ಲರ್ ಅಂತ ಹೇಳಿದ್ರಿ, ಹೋಟೆಲ್ ಇರ್ಬೋದು, ಅಥವಾ ಮತ್ತೆ ಯಾವುದೋ ಒಂದು ಪ್ಲಂಬಿಂಗ್ ಸರ್ವಿಸ್ ಮಾಡ್ತಾ ಇರ್ಬೋದು. ಇವೆಲ್ಲ ಕಮ್ಸ್ ಅಂಡರ್ ಸರ್ವಿಸ್, ಇನ್ಕ್ಲೂಡಿಂಗ್ IT ಸೆಕ್ಟರ್.
ಕಮ್ಸ್ ಅಂಡರ್ ಸರ್ವಿಸ್ ಸೆಕ್ಟರ್. ಟ್ರೇಡಿಂಗು ಇವತ್ತು ನೀವು ಅವೆನ್ಯೂ ರೋಡಲ್ಲಿ ನೋಡ್ಬೋದು, ಟ್ರೇಡ್ ಮಾಡ್ತಾ ಇರ್ತಾರೆ, ಎಲ್ಲಿಂದ ತಗೊಂಬರ್ತಾರೆ ಅದನ್ನ ಇಲ್ಲಿ ಮಾರ್ತಾರೆ, ತಗೊಂಬರ್ತಾರೆ ಮಾರ್ತಾರೆ, ಅದು ಟ್ರೇಡಿಂಗು. ಅವರನ್ನು ಇವತ್ತು MSME ಕ್ಯಾಟಗರಿ ಅಂತ ಸೆಕ್ಟರ್ಲಿ ತೆಗೆದುಕೊಂಡು ಬಂದಿದ್ದಾರೆ ಸರ್ಕಾರದವರು. ಅದರ ನಾನು ಹೇಳಿದಾಗೆ ಅದ್ರ ಬಗ್ಗೆ ನಾನು ಚರ್ಚೆ ಮಾಡೋದಿಲ್ಲ. ಈ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ಕ್ಯಾಟಗರಿ ಉಂಟು. ಆ ಕ್ಯಾಟಗರಿ ಪ್ರಕಾರ ನಿಮ್ಮ ಉದಾಹರಣೆಗೆ ನಿಮ್ಮ ಮುಂಚೆ ಒಂದು ಕಾಲದಲ್ಲಿ ಬರೀ ನಿಮ್ದು ಬಂಡವಾಳದ ಮೇಲೆ ಮಾತ್ರ ಪರಿಗಣನೆ ಮಾಡ್ತಾ ಇದ್ರು. 1 ಕೋಟಿ ಸಣ್ಣ ಕೈಗಾರಿಕೆ, 5 ಕೋಟಿ ಮಾಡಿದವನು ಸೂಕ್ಷ್ಮ, 5 ಸಣ್ಣ, ಹಾಗೇನೆ 50 ಮಧ್ಯಮ ಅಂತ, ಮಧ್ಯಮ ಕೈಗಾರಿಕೆ ಅಂತ ಇತ್ತು. ಈಗ ಅದನ್ನೆಲ್ಲ ತೆಗೆದುಹಾಕಿದ್ದಾರೆ ಅಂತಲ್ಲ, ಈಗ ಎರಡನ್ನೂ ಇಟ್ಟಿದ್ದಾರೆ. ಟರ್ನ್ ಓವರ್ ಮತ್ತೆ ಅವನು ಇನ್ವೆಸ್ಟ್ಮೆಂಟ್. ಸೇಲ್ಸ್ ಟರ್ನ್ ಓವರ್ ಎಷ್ಟಾಗ್ತದೆ, ಇನ್ವೆಸ್ಟ್ಮೆಂಟ್ ಅದು 1:5 ಆ ಆಧಾರದಲ್ಲಿ, ಆ ಅನುಪಾತದಲ್ಲಿ ತೆಗೆದುಕೊಂಡು ಹೋಗಿದ್ದಾರೆ. ಈಗ ಇವತ್ತು ಎಕ್ಸಾಂಪಲ್ ಒಂದು ಸೂಕ್ಷ್ಮ ಕೈಗಾರಿಕೆ ಅಂತ ಆದ್ರೆ, ಸೂಕ್ಷ್ಮ ಕೈಗಾರಿಕೆಯಲ್ಲಿ ಅವೊಂದು ಬಂಡವಾಳ 1 ಕೋಟಿ ಇರಬೇಕು ಅಥವಾ ಸೇಲ್ಸ್ 5 ಕೋಟಿ ಇರಬೇಕು, ಇದು ಇರ್ತಕ್ಕಂಥ. ಅದೇ ತರ ಅವೊಂದು 10 ಕೋಟಿ ಬಂಡವಾಳ ಇರಬೇಕು, 50 ಕೋಟಿ ಟರ್ನ್ ಓವರ್ ಇರಬೇಕು. ಅದನ್ನ ನಾವು ಸಣ್ಣ ಕೈಗಾರಿಕೆ, ಸೂಕ್ಷ್ಮ ಸಣ್ಣ. ಮಧ್ಯಮ ಕೈಗಾರಿಕೆಗಳಿಗೆ ನಾನು ಹೇಳಿದಂಗೆ 50 ಬಂಡವಾಳ ಇರಬೇಕು, ಇನ್ವೆಸ್ಟ್ಮೆಂಟು 50, 250 ಸೇಲ್ಸ್ ಟರ್ನ್ ಓವರ್. ಅದೀಗ 500 ಆಗಿದೆ, ಹೊಸದು ಬಂದಿದೆ ಈಗಾಗಲೇ. ನಾನು ಇದನ್ನ ಈ ಒಂದು ಆಧಾರದಲ್ಲೇ ವಸ್ತು ಮಾಡಿದರೆ 500 ಕೋಟಿ ಮಾಡಿದ್ದಾರೆ ಮೀಡಿಯಮ್ಮಿಗೆ. ಅದು ಕೂಡ ಸೂಕ್ತವಾಗಿರ್ತಕ್ಕಂಥದ್ದು ಅಲ್ಲ ಅಂತ ನನ್ನ ಅನಿಸಿಕೆ. ಯಾಕಂದ್ರೆ ಟ್ರೇಡಿಂಗ್ ಅಲ್ಲಿ ಎಷ್ಟು ಬೇಕಾದ್ರೂ ಟರ್ನ್ ಓವರ್ ಮಾಡ್ಬೋದು, ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ಟರ್ನ್ ಓವರ್ ಟ್ರೇಡರ್ಸ್ ಮಾಡಿದಾಗ ನಾವು ಮಾಡ್ಲಿಕ್ಕೆ ಆಗೋದಿಲ್ಲ. ಶುಡ್ ನಾಟ್ ಬಿ ಕಂಪೇರ್ಡ್ ವಿತ್ ದ ಟ್ರೇಡಿಂಗ್. ಟ್ರೇಡಿಂಗ್ ಅಲ್ಲಿ 500 ಕೋಟಿ ಬೇಗ ಮಾಡಬಹುದು, ಮ್ಯಾನುಫ್ಯಾಕ್ಚರಿಂಗ್ ಮಾಡೋದು ತುಂಬಾ ಕಷ್ಟ. ಯಾಕಂದ್ರೆ ನಾವು ಒಂದು ತಯಾರು ಮಾಡಿ ವಸ್ತುವನ್ನ ಅದನ್ನು ಮಾರ್ಕೆಟಿಗೆ ಬಿಡುಗಡೆ ಮಾಡಿ, ಮಾರ್ಕೆಟ್ ಅಲ್ಲಿ ನಮ್ಮ ಬ್ರ್ಯಾಂಡ್ ಎಸ್ಟಾಬ್ಲಿಷ್ ಮಾಡಿ, ನಾವು ಬೇರೆ ಬ್ರ್ಯಾಂಡ್ಗಳ ಜೊತೆಯಲ್ಲಿ ಕಂಪೀಟ್ ಮಾಡಬೇಕಾಗ್ತದೆ. ನಾವು ಸ್ಪರ್ಧೆ ಮಾಡಿ ನಾವು ಇವತ್ತು ಜಯಗಳಿಸಬೇಕು. ಹಾಗಿರುವಾಗ ಆ ಒಂದು ಸೇಲ್ಸ್ ಮಾಡ್ತಕ್ಕಂಥ ತುಂಬಾ ಕಷ್ಟ. ಹಾಗಾಗಿ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಏನಿದೆ ಅದನ್ನ ಟ್ರೇಡಿಂಗ್ ಜೊತೆಲಿ ಕಂಪೇರ್ ಮಾಡಬಾರ್ದು. ಸೊ ಇವೆರಡು ಕಂಪೇರ್ ಮಾಡಿ ಅವರಿಬ್ಬರಿಗೂ ಒಂದೇ ನಿಯಮಗಳು ಸಮಂಜಸ ಅಲ್ಲ, ಸ್ವಲ್ಪ ಅದು ಸಮಂಜಸ ಅಲ್ಲ. ಅದಕ್ಕೆ ನಾನು ಹೇಳೋದು, ಈ ಒಂದು ಅದಕ್ಕೆ ವೇದಿಕೆಯಲ್ಲಿ ನಮ್ಗೆ ಹೇಳಲಿಕ್ಕೆ ಸಮಯ ಸಾಕಾಗದೇ ಇರ್ಬೋದು, ಅದು ಸೂಕ್ತವಲ್ಲ ಹೇಳ್ತಕ್ಕಂಥದ್ದು ನನ್ನ ವೈಯಕ್ತಿಕ ಅಭಿಪ್ರಾಯ. ಓಕೆ ಸರ್. ಸೊ ನೀವು ಈಗಾಗಲೇ ಹೇಳ್ದಂಗೆ GDPಗೆ MSMEಗಳಿಂದ ದೊಡ್ಡ ಕೊಡುಗೆ ಇದೆ, ಹಾಗೆ ಎಂಪ್ಲಾಯ್ಮೆಂಟ್ ಜನರೇಷನ್ ಕೂಡ ಜಾಸ್ತಿ ಆಗ್ತಿದೆ. ಎಕ್ಸ್ಪೋರ್ಟ್ಸಲ್ಲಿ ಆಲ್ಮೋಸ್ಟ್ 50% ಅಷ್ಟು MSMEಗಳಿಂದನೇ ಸಹಾಯ ಆಗ್ತಿದೆ ಅಂತ. ಇನ್ನೊಂದು ನಾನು ಅಬ್ಸರ್ವ್ ಮಾಡಿದ್ದೇನೆಂದರೆ, ಲಾರ್ಜ್ ಇಂಡಸ್ಟ್ರೀಸಲ್ಲಿ ಈ CO ಅಥವಾ ದೊಡ್ಡ ಲೆವೆಲ್ಗಳಿಗೆ ಹೋದರೆ ಹೆಣ್ಮಕ್ಳ ಸಂಖ್ಯೆ ಭಾಳ ಕಮ್ಮಿ ಇರುತ್ತೆ. ಆದರೆ ಸ್ಮಾಲ್ ಇಂಡಸ್ಟ್ರೀಸಲ್ಲಿ ವಿಮೆನ್ ಲೀಡರ್ಸ್ ಹೆಚ್ಚಿರ್ತಾರೆ ಏನೋ ಅಂತ. ಸೊ ವಿಮೆನ್ ಎಂಪವರ್ಮೆಂಟ್ ಕೂಡ ಇದರಿಂದ ಹೆಚ್ಚು. ಈಗಾಗಲೇ ತಮ್ಗೆ ಗೊತ್ತಿರೋ ಹಾಗೆ ನಮ್ಮ ರಾಜ್ಯದಲ್ಲಿ ಅವೇಕ್ ಅಂತ ಒಂದು ಸಂಸ್ಥೆ ಇದೆ. ಇದು ವುಮನ್ ಆಂಟರ್ಪ್ರಿನಿಯರ್ಸ್ ಸ್ಥಾಪನೆ ಮಾಡಿರ್ತಕ್ಕಂಥ ಒಂದು ಸಂಸ್ಥೆ ಅವೇಕ್ ಇದೆ. ಹಾಗೇನೆ ಸಾಕಷ್ಟು ಮಹಿಳಾ ಆಂಟರ್ಪ್ರಿನಿಯರ್ಸ್ ಅಸೋಸಿಯೇಷನ್ ಇದೆ. ಇವತ್ತು ನೀವು ಮಹಿಳಾ ಸಂಘ, ಕೈಗಾರಿಕಾ ಸಂಘಗಳು ತುಂಬಾ ಇದೆ ಇವಾಗ. ಆ ಒಂದು ಕೈಗಾರಿಕಾ ಸಂಘ ಯಾಕೆ ಮಾಡ್ಕೊಂಡಿದ್ದಾರೆ, ಒಂದು ಮಹಿಳೆಯರಿಗೆ ಕೆಲವೊಂದು ಆದ್ಯತೆಗಳನ್ನು ಕೊಡ್ತಾ ಇದೆ ಸರ್ಕಾರ. ಉದಾಹರಣೆಗೆ ನಾವೊಂದು ನೀವು ಯಾವುದೇ ಒಂದು ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ ಇರ್ಬೋದು, ಅಥವಾ KDB ಇರ್ಬೋದು, ಲ್ಯಾಂಡ್ ಅಲಾಟ್ಮೆಂಟ್ ಇರ್ಬೋದು, ಇಂಥಲ್ಲಿ ಮಹಿಳಾ ಆಂಟರ್ಪ್ರಿನಿಯರಿಗೆ ಮೊದಲ ಆದ್ಯತೆ ಕೊಡಬೇಕು ಅಂತಕ್ಕಂಥ ಒಂದು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಇದೆ. ಹಾಗೇನೆ ಮಹಿಳಾ ಒಂದು ಏನಿದೆ ಇವತ್ತು ಸ್ಟಾರ್ಟ್ಅಪ್ ತಗೊಳ್ಳಿ, ಅಲ್ಲ ಸ್ಟ್ಯಾಂಡ್ ಅಪ್ ಅಂತ ಒಂದು ಸ್ಕೀಮ್ ಇದೆ ಇವತ್ತು ಫಿನಾನ್ಸ್ ಅಲ್ಲಿ. ಆ ಸ್ಟ್ಯಾಂಡ್ ಅಪ್ ಸ್ಕೀಮ್ ಇರ್ತಕ್ಕಂಥದ್ದೇ ಮಹಿಳಾ ಆಂಟರ್ಪ್ರಿನಿಯರಿಗೆ. ಈಗ ಇದು ಇದೆ, PMYGP ಇದೆ, ಪ್ರೈಮ್ ಮಿನಿಸ್ಟರ್ ಎಂಪ್ಲಾಯ್ಮೆಂಟ್ ಜನರೇಷನ್. ಅದಕ್ಕಿಂತ ಸ್ಟ್ಯಾಂಡ್ ಅಪ್ ಲೋನು ಇಸ್ ಮೆಂಟ್ ಫಾರ್ ವುಮೆನ್ ಅಂಡ್ SC/ST. ಈ ಒಂದು ಇದರಲ್ಲಿ ಅವರಿಗೆ ಸ್ವಲ್ಪ ಕಡಿಮೆ ಬಡ್ಡಿ ದರದಲ್ಲೂ ಸಿಗ್ತದೆ, ಹಾಗೇನೆ ಬೇಗನೂ ಸಿಗ್ತದೆ. ಯಾಕಂದ್ರೆ ಅದು ಸುಲಭದಲ್ಲಿ ಸಿಗ್ತದೆ, ಯಾಕಂದ್ರೆ ಅವರಿಗೆ ಮಾತ್ರ ಆದ್ಯತೆ ಆ ಒಂದು ಸ್ಕೀಮಲ್ಲಿ. ಮಹಿಳಾ ಆಂಟರ್ಪ್ರಿನಿಯರ್ಸ್ಗಳು ಇವತ್ತು ಸಣ್ಣ ಕೈಗಾರಿಕೆಗಳು ತುಂಬಾ ಜನ ಇದ್ದಾರೆ. ತಾವು ಈಗಾಗಲೇ ಹೇಳಿದ್ರಿ ಟಾಯ್ಸ್. ನಾನು ಒಂದು ಉದಾಹರಣೆ ಕೊಡಬಲ್ಲೆ. ನಮ್ಮಲ್ಲೇ ಒಬ್ಬರು ಇದ್ದಾರೆ, ಅವರು ಇವತ್ತು ಕೊಪ್ಪಳದಲ್ಲಿ ಒಂದು ಸ್ಪೆಷಲ್ ಯೂನಿಟ್
ಈ ಒಂದು ಗೊಂಬೆ ತಯಾರಿಕೆ ಮಾಡ್ತಕ್ಕಂಥದ್ದಲ್ಲಿ ನಾವು ಚೈನಾ ಜೊತೆಯಲ್ಲಿ ಪೈಪೋಟಿ ಮಾಡಬೇಕು ಅಂತಕ್ಕಂಥದ್ದನ್ನು ಉದ್ದೇಶ ಇಟ್ಟುಕೊಂಡು ಇವತ್ತು ಕೊಪ್ಪಳದಲ್ಲಿ ಒಂದು ಗೊಂಬೆ ತಯಾರಿಕಾ ಘಟಕಗಳನ್ನು ಸ್ಥಾಪನೆ ಮಾಡತಕ್ಕಂಥ ಒಂದು ಸ್ಪೆಷಲ್ ಸೆಕ್ಟಾರ್ ಅಂತ ಅಲ್ಲಿ ಸರ್ಕಾರ ಜಮೀನನ್ನು ಮಂಜೂರು ಮಾಡಿದೆ. ಸಾಕಷ್ಟು ಜನ ಈಗಾಗಲೇ ಪ್ರಾರಂಭ ಮಾಡಿದ್ದಾರೆ ಯಾವುದು ಗೊಂಬೆ ತಯಾರಿಕಾ ಇದರಲ್ಲಿ. ಅದೇ ಥರ ಬೇರೆ ಬೇರೆ ಉದ್ಯಮಗಳಲ್ಲಿ ಅವರನ್ನು ತೊಡಗಿಸ್ಕೊಂಡಿದ್ದಾರೆ. ಇವತ್ತು ಜೇನು ಸಾಕಾಣಿಕೆ ಇರ್ಬೋದು, ಫಿಶರಿ ಇರ್ಬೋದು, ಅಥವಾ ಡೈರಿ ಇರ್ಬೋದು, ಇಂಥಲ್ಲಿ ಸಾಕಷ್ಟು ಜನ ಮಹಿಳೆಯರು ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದಾರೆ ಹಾಗೂ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ ಸಣ್ಣ ಕೈಗಾರಿಕೆಯಲ್ಲಿ. ನಮ್ಮಲ್ಲಿ ಕರ್ನಾಟಕದ ಮಟ್ಟಿಗೆ ನೀವು ಹೇಳೋದಾದರೆ ಖಂಡಿತ ಚೆನ್ನಾಗಿದೆ, ಇನ್ನೂ ಅಭಿವೃದ್ಧಿ ಆಗ್ತಾ ಇದೆ. ಸರ್ಕಾರ ಇದೇ ಉತ್ತೇಜನವನ್ನು ಮುಂದುವರಿಸಿದಲ್ಲಿ ನೀವು ಸಾಕಷ್ಟು ಮಹಿಳೆಯರನ್ನ ಉದ್ದಿಮೆದಾರರನ್ನಾಗಿ ನೋಡಬಹುದು, ಖಂಡಿತ ನೋಡ್ಬೋದು. ಭಾಳ ಖುಷಿಯಾಗುತ್ತೆ ಸರ್ ಕೇಳಲಿಕ್ಕೆ. ಹಾಗೆ ಇತ್ತೀಚೆಗೆ ನಮ್ಮ ದೇಶದಲ್ಲಿ ಎಲ್ಲರೂ ದುಡ್ಡು ಮಾಡ್ತಿದ್ದಾರೆ, ರೈತರೊಬ್ಬನ ಬಿಟ್ಟು ಅಂತ ನನಗನ್ಸುತ್ತೆ ಭಾಳ ಸ್ಟ್ರಾಂಗ್ ಆಗಿ. ರೈತರಿಗೆ ಈ ಮಳೆ ಬೆಳೆ ನೀರು ಹವಾಮಾನ ಅಂತ ಸಾಕಷ್ಟು ಫ್ಯಾಕ್ಟರ್ಸ್ ಇದೆ, ಅದ್ರ ಮೇಲೆ ಅವ್ರಿಗೆ ಯಾವ ಕಂಟ್ರೋಲ್ ಇರಲ್ಲ ಅಥವಾ ಆದರೆ ಇದಕ್ಕೋಸ್ಕರ ಬೇರೆ ಯಾರೂ ಏನೂ ಮಾಡಲಿಕ್ಕಾಗಲ್ಲ. ಆದರೆ ರೈತ ಅವನ ಉತ್ಪನ್ನನ ಮಾರುಕಟ್ಟೆಗೆ ತಂದಾದ್ಮೇಲೆ ಅವನಿಗೆ ಒಂದಷ್ಟು ಸಹಾಯ ಸಿಗಬಹುದೇನೋ ಅಂತ ಅನ್ಸುತ್ತೆ. ನಾವು ನೋಡಿದ್ರೆ ಈ ರೈತನಿಂದ ಗ್ರಾಹಕರಿಗೆ ಒಂದು ಉತ್ಪನ್ನ ಹೋಗೋಷ್ಟರಲ್ಲಿ ಸುಮಾರು ಒಂದು 10 ಪಟ್ಟಾದರೂ ಬೆಲೆ ಹೆಚ್ಚಾಗಿರುತ್ತೆ. ಆದರೆ ಅದರಲ್ಲಿ ಬಹಳ ಕಮ್ಮಿ ದುಡ್ಡು ರೈತನಿಗೆ ತಲುಪ್ತಿದೆ ಅನ್ನೋದು ನನ್ನ ಅನಿಸಿಕೆ. ಈ ವಿಷಯದಲ್ಲಿ MSME ಅಥವಾ ಸ್ಮಾಲ್ ಇಂಡಸ್ಟ್ರೀಸ್ ಆಗಲಿ ಏನಾದರೂ ಸಹಾಯ ಮಾಡ್ತಿದೆಯಾ? ಹೊಸ ಯೋಜನೆಗಳು ಯಾವುದಾದ್ರೂ ಇದಕ್ಕೋಸ್ಕರ ಬಂದಿದೆಯಾ? ಆ ಥರ ಇದು ಕೈಗಾರಿಕೆಗಳಿಗೆ ಸಂಬಂಧ ಇಲ್ಲ ಅಂತ ಹೇಳೋದಕ್ಕಿಂತ ಪ್ರತಿಯೊಬ್ಬ ರೈತನು ತಾವೀಗಾಗಲೇ ಹೇಳಿದ ಹಾಗೆ ಈ ಪ್ರಕೃತಿ ವಿಕೋಪ ಇರ್ಬೋದು, ಅಥವಾ ಪ್ರಾಣಿಗಳಿಂದ ಆಗ್ತಕ್ಕಂಥ ಹಾವಳಿ ಇರ್ಬೋದು, ಅಥವಾ ಕ್ರಿಮಿಕೀಟಗಳಿಂದ, ಈ ಉದಾಹರಣೆ ಚುಕ್ಕಿ ರೋಗ ಅಂತ ಬಂದಿದೆ ಅಡಿಕೆಗೆ. ಅದೇ ಥರ ಯಾವುದೋ ಥರ ರೋಗ ಒಂಥರ ನಾನು ಹೇಳ್ಬೇಕು ಕೊರೋನಾ ಥರ ಅಲ್ಲೂ ಕೂಡ ಸಾಧ್ಯತೆಗಳು ಆ ಥರ ಆಗ್ತದೆ. ಇಡೀ ಬೆಳೆನೇ ಪೂರ್ಣ ಪ್ರಮಾಣದ ನಾಶ ಆಗ್ತಕ್ಕಂಥದ್ದನ್ನು ನಾವು ನೋಡಿದ್ದೇವೆ ಸಾಕಷ್ಟು. ಸೊ ಇದರಲ್ಲಿ ಏನಾಗ್ತಾ ಇದೆ, ಅವನು ಅದ್ರ ಮೇಲೆ ಅವಲಂಬನ ಆಗಿರ್ತಾನೆ. ಅವನು ಮಳೆ ಬರಬೇಕು, ಸಾಕಷ್ಟು ಸಕಾಲದಲ್ಲಿ ಮಳೆ ಬರ್ತಕ್ಕಂಥದ್ದು, ಸಕಾಲದಲ್ಲಿ ಬಿಸಿಲಿರ್ಬೋದು, ಚಳಿ ಇರ್ಬೋದು, ಇದನ್ನು ಆಯಾಯ ಪ್ರದೇಶದಲ್ಲಿ ಪ್ರದೇಶದ ಮಣ್ಣಿನ ಅನುಗುಣವಾಗಿ ಬೆಳೀತಾ ಇರ್ತಾರೆ. ಆದರೆ ಬೆಳೆದಿರ್ತಕ್ಕಂಥ ಪದಾರ್ಥಗಳನ್ನು ಇವತ್ತು ನಾವು ಎಷ್ಟೋ ದೇಶದಲ್ಲಿ ಅಲ್ಲಿ ಅಗ್ರಿಕಲ್ಚರ್ ಕಡಿಮೆ ಇದೆ ಅವಲಂಬನೆ. ಆದರೆ ಈಗ ಅವನೊಬ್ಬನ ಹಣ್ಣು ಬೆಳೀತಾ ಇದ್ದಾನೆ ಅನ್ಕೊಳ್ಳಿ, ಯಾವುದು ಪೇರ್ಲೆ ಹಣ್ಣು, ಸೀಬೆ ಹಣ್ಣು ಅಂತ ನಾವು ಕರಿತೀವಿ, ಮತ್ತೊಂದು ಸೇಬು ಹಣ್ಣು ಇರ್ಬೋದು. ಅವನು ಬೆಳೆದಿರ್ತಕ್ಕಂಥದ್ದನ್ನ ಅದರಲ್ಲಿ ಜ್ಯೂಸ್ ಮಾಡ್ತಕ್ಕಂಥದ್ದು, ಅದರಲ್ಲಿ ಆ ಪಲ್ಪನ್ನು ತೆಗೆದು ಸಂಸ್ಕರಣೆ ಮಾಡ್ತಕ್ಕಂಥದ್ದು ಅವರು ಅಲ್ಲೇ ಇಟ್ಕೊಂಡಿರ್ತಾರೆ. ಅದನ್ನು ಅಲ್ಲೇ ಮಾಡಿ ಡಬ್ಬದಲ್ಲಿ ತುಂಬಿ ಅದನ್ನು ಮಾರ್ಕೆಟಿಗೆ ಬಿಡುಗಡೆ ಮಾಡ್ತಾರೆ ಬ್ರ್ಯಾಂಡ್ ಥರ. ಆ ಥರದಲ್ಲಿ ಅವ್ರು ಮಾಡಿರ್ತಕ್ಕಂಥ ಉತ್ಪನ್ನಗಳನ್ನು ಅವರೇ ಸಂಸ್ಕರಣೆ ಮಾಡಿ ಹೊರಗಡೆ ತರ್ತಕ್ಕಂಥದ್ದು ಇದು ತುಂಬ ಇದೆ. ಆ ಥರದಲ್ಲಿ ನಾವು ಹೋಗಿದ್ದೇ ಆಗಿದ್ದಲ್ಲಿ ಆ ರೈತ ಏನು ಬೆಳೆದಿರ್ತಾನೆ ಅವನಿಗೆ ತಕ್ಕಂಥ ಬೆಲೆ ಸಿಗ್ತದೆ ಹೇಳ್ತಕ್ಕಂಥದ್ದು ಒಂದು. ಎರಡನೇದಾಗಿ ಇವತ್ತು RMC ಹೇಳ್ತಕ್ಕಂಥ ಕಾನೂನು ಏನಿತ್ತು, ಇವತ್ತು ರೆಗ್ಯುಲೇಟರಿ ಮಾರ್ಕೆಟಿಗೆ ತಂದು ಹಾಕಬೇಕು, ನೀವು ಬೇರೆದಕ್ಕೆ ಮಾರಬಾರ್ದು. ಆ ಒಂದು ಕಟ್ಟು ನಿಟ್ಟಳಿಗೆ ಏನಿದೆ ಈಗಲೂ ಸ್ವಲ್ಪ ರಾಜ್ಯದಲ್ಲಿ, ಅದನ್ನ ಕೇಂದ್ರ ಸರ್ಕಾರ ಒಂದು ಕಾನೂನು ತಗೊಂಬಂದ್ಬಿಟ್ಟು ನೀವು ಎಲ್ಲಿ ಬೇಕಾದ್ರೂ ಮಾರ್ಕೊಳ್ಳಿ, ನಿಮಗೆ ಎಲ್ಲಿ ಬೆಲೆ ಸಿಗುತ್ತೋ ಅಲ್ಲೋಗಿ ಮಾರ್ಕೊಳ್ಳಿ, ನೀವು RMCಗೆ ಬರಬೇಕು ಅನ್ನೋದಿಲ್ಲ ಅಂತ. ಆದರೆ ಇದು ಸಾಕಷ್ಟು ಇದ್ರ ಬಗ್ಗೆ ವಿರೋಧಗಳು ವ್ಯಕ್ತ ಆಗಿದ್ದರಿಂದ ಬಹುಶಃ ಕೇಂದ್ರ ಸರ್ಕಾರ ಅದರ ಬಗ್ಗೆ ಅದನ್ನು ವಾಪಸ್ ತಗೊಳ್ತಾ ಇದೆ ಅಂತಕ್ಕಂಥದ್ದು ನಾನು ಕೇಳ್ಪಟ್ಟಿದ್ದೇನೆ, ವಾಪಸ್ ತಗೊಂಡಿದೆ. ಇದು ನನ್ನ ಅರ್ಥದಲ್ಲಿ ಇರಬೇಕಾಗಿತ್ತು ಅಂತ. ಯಾಕಂದ್ರೆ ನೀವು ಬೆಳೆದಿರ್ತಕ್ಕಂಥದ್ದು ನಿಮಗೆ ಸ್ವಾತಂತ್ರ್ಯ ಕೊಡ್ತೀನಿ, ನೀವು ಎಲ್ಲಿ ಬೇಕಾದ್ರೂ ಮಾರ್ಕೊಳ್ಳಿ, ಅದು ಸಂಸ್ಕರಣೆ ಮಾಡಿ, ಅಥವಾ ನೀವೇ ಹೋಗಿ ಮಾರ್ಕೆಟಲ್ಲಿ ಕೂತ್ಕೊಂಡು ಮಾರಾಟ ಮಾಡಿ, ಯಾವುದಕ್ಕೆ ಅಭ್ಯಂತರ ಇರಬಾರ್ದು. ಇದು ಮೊಟ್ಟ ಮೊದಲನೇದು. ಹಾಗೇನೆ ಅವನು ಬೆಳೆದಿರ್ತಕ್ಕಂಥ ಪದಾರ್ಥಗಳೇನೆ ಅದನ್ನು ಸಂಸ್ಕರಣೆ ಮಾಡ್ತಕ್ಕಂಥದ್ದು, ಅಥವಾ ಯಾವುದಾದ್ರೂ ಒಂದು ಮಾರುಕಟ್ಟೆಯಲ್ಲಿ ಈ ಒಂದು ಉದಾಹರಣೆ ಹಾಪ್ಕಾಮ್ಸ್ ನೋಡ್ತಾ ಇದ್ದೀರಾ ನೀವು, ಅಂಥದ್ದು ಒಂದು ವೇಳೆ ಸರ್ಕಾರ ಈ ಒಂದು ಕೋಆಪರೇಟಿವ್ ಸಹಕಾರ ಸಂಘದ ಮೂಲಕ ಇದಕ್ಕೂ ಶಾಖೆಗಳನ್ನಿಟ್ಟು ಮಾರ್ತಕ್ಕಂಥದ್ದಾದರೆ ಆ ಮಿಡ್ಲ್ ಮೆನ್ಗಳು ಸ್ವಲ್ಪ ಕಡಿಮೆ ಆಗ್ತಾರೆ. ಯಾಕಂದ್ರೆ ಈಗ ಇಲ್ಲಿಂದ ನಾನು ಬೆಳೆದಿರ್ತಕ್ಕಂಥ ಪದಾರ್ಥ ಹಸಿಮೆಣಸು ತಗೊಳ್ಳಿ, ಮತ್ತೇನೋ ತಗೊಳ್ಳಿ, ಇಲ್ಲಿಂದ ನಾನು ಕಾಶ್ಮೀರಿಗೆ ಕಳಿಸ್ತೇನೆ, ಅವರು ನನಗೆ ಆ್ಯಪಲ್ ಕಳಿಸ್ತಾರೆ ಅಲ್ಲಿಂದ ಇಲ್ಲಿಗೆ,
ಆ ಸಾಗಣೆ ಆಗ್ತಾ ಇರ್ತದೆ. ಹಾಗಾದ್ರಿಂದ ಅಂಥದ್ದು ಆದಾಗ ಇಲ್ಲಿ ಯಾವುದಾದ್ರೂ ಒಂದು ರೆಗ್ಯುಲೇಟರಿ ಸಂಸ್ಥೆ ಅಭಿವೃದ್ಧಿ ಆಗಿರ್ತಕ್ಕಂಥದ್ದು, ಹಾಪ್ಕಾಮ್ಸ್ ಎಕ್ಸಾಂಪಲ್ ನಿಮಗೆ ಹೇಳ್ತಾ ಇದ್ದೇನೆ, ಅಂಥದ್ದು ತುಂಬ ಆದರೆ ಏನಾಗ್ತದೆ, ಆ ಸಹಕಾರಿ ಸಂಘದ ಮೂಲಕ ಆ ಒಂದು ಜನರಿಗೆ ನಮಗೆ ಸಿಗ್ತದೆ. ಈಗ ಏನಾಗಿದೆ, ಕೆಲವೊಂದು ರಿಲಯನ್ಸ್ ಇರ್ಬೋದು ಅಥವಾ ದೊಡ್ಡ ದೊಡ್ಡ ಕಂಪನಿಗಳು ಹೋಗಿ ಟೈ ಅಪ್ ಮಾಡ್ಕೊಳ್ತಾ ಇದ್ದಾರೆ ಸಾಕಷ್ಟು. ಈಗ ನೀವು ಬೆಳೆದಿರ್ತಕ್ಕಂಥದ್ದು ನನಗೆ ಕೊಡಿ, ನಾನು ಇಷ್ಟು ಲಕ್ಷ ನಿಮಗೆ ಕೊಡ್ತೀನಿ, ಅಥವಾ ಇಷ್ಟು ಲಕ್ಷ ಕೊಡ್ತೀನಿ, ಬೆಳೆದಿದ್ದಷ್ಟು ನನಗೆ ಕೊಡಿ. ಅಲ್ಲೂ ಕೆಲವೊಂದು ಒಪ್ಪಂದಗಳು, ಕರಾರುಗಳು ಆಗ್ತಾ ಇದೆ, ನಡೀತಾ ಇದೆ. MNCಗಳು ಅದನ್ನು ಮಾಡ್ತಾ ಇದ್ದಾರೆ. ಅಗ್ರಿಕಲ್ಚರ್ ಹೇಳ್ತಕ್ಕಂಥದ್ದನ್ನು ನೀವು ಇಂಡಸ್ಟ್ರಿಯಲೈಸೇಷನ್, ಇಂಡಸ್ಟ್ರಿ ಅಂತ ಪರಿಗಣನೆ ಮಾಡಿದರೆ ಅವತ್ತು ನಿಜಕ್ಕೂ ಒಂದು ಕ್ರಾಂತಿಕಾರಿಕ ಬದಲಾವಣೆಗಳನ್ನು ತಾವು ಕಾಣಬಹುದು. ಇವತ್ತು ಇಂಡಸ್ಟ್ರಿ ಅಂತ ಮಾಡಲಿಲ್ಲ, ಅದು ಅಗ್ರಿಕಲ್ಚರ್ ಏನಿದೆ ಮಾಡಲಿಲ್ಲ. ಮಾಡಿದ್ದೇ ಆಗಿದ್ದಲ್ಲಿ ಖಂಡಿತ ನೀವೊಂದು ರೇ ಆಫ್ ಹೋಪ್ಸ್, ಆಶಾಕಿರಣವನ್ನು ಕಾಣಬಹುದು ಅಂತ ನನ್ನ ಅನಿಸಿಕೆ. ಸರ್, ಈ MSMEಗಳಲ್ಲಿ ಒಂದು ಸಮಸ್ಯೆನ ನೋಡಿದಂದ್ರೆ, ಎಷ್ಟೋ MSMEಗಳು ಎಷ್ಟೋ ವರ್ಷ ಕಳೆದ್ರೂ ಸಣ್ಣ ಕೈಗಾರಿಕೆಗಳಾಗಿ ಉಳ್ಕೋತಿದೆ, ಸ್ಕೇಲ್ ಅಪ್ ಆಗ್ತಿಲ್ಲ ಅಥವಾ ಅವರ ನೆಕ್ಸ್ಟ್ ಲೆವೆಲ್ಗೆ ಹೋಗ್ತಿಲ್ಲ ಅನ್ನೋ ಸಮಸ್ಯೆ ಇದೆ. ಇದಕ್ಕೆ ಈ ಡ್ವಾರ್ಫ್ MSMEs ಅಂತ ಸಹ ಕರೀತಾರೆ ಅಂತ ಕೇಳ್ಪಟ್ಟೆ. ಸೊ ಇದೊಂದು ಗಂಭೀರ ಸಮಸ್ಯೆನ, ಇದಕ್ಕೆ ಏನಾದರೂ ಪರಿಹಾರ ಇದೆಯಾ? ಪರಿಹಾರ ಅಂದ್ರೆ ಒಂದು ಯಾಕೆ ಹೀಗಾಗತ್ತೆ ಅಂತ ಹೇಳ್ಬೋದಾ? ಅಲ್ಲ, ಸಾಕಷ್ಟು ಕೈಗಾರಿಕೆಗಳು ಸಣ್ಣ, ನಾನು ಹೇಳಿದ ಸೂಕ್ಷ್ಮ ಕೈಗಾರಿಕೆಗಳು, ಸಣ್ಣ ಕೈಗಾರಿಕೆ ಪ್ರಮೋಟ್ ಆಗಿದೆ. ಈಗ ನೀವು ಆಗ್ಲೇ ಹೇಳ್ತಾ ಇದ್ರಿ, ಕ್ಯಾಟಗರಿ ವೈಸ್ ಮಾಡಿದ್ದಾರೆ ನಮ್ಮಲ್ಲಿ. MSME ಅಂದರೆ ಇದರಲ್ಲಿ ಮೈಕ್ರೋ, ಸ್ಮಾಲ್, ಮೀಡಿಯಂ, ಇದರಲ್ಲಿ ಒಂದು ಆಸ್ ಪರ್ ದ ಗವರ್ಮೆಂಟ್ ಆಫ್ ಇಂಡಿಯಾ ಒಂದು ಕ್ಯಾಟಗರೈಸೇಷನ್ ಮಾಡಿದ್ದಾರೆ. ಆ ಕ್ಯಾಟಗರೈಸೇಷನ್ ತಗೊಂಡಾಗ ಇದು ಕ್ರಮೇಣ ಏರ್ತಾ ಇದೆ. ಮುಂಚೆ 1 ಕೋಟಿ ಇತ್ತು, 5 ಕೋಟಿ, 1 ಕೋಟಿ ಇನ್ವೆಸ್ಟ್ಮೆಂಟು, 5 ಕೋಟಿ ಸೇಲ್ಸ್ ಟರ್ನ್ ಓವರ್. ನಾನು ಅದನ್ನ ಎಕ್ಸಾಂಪಲ್, ಒಬ್ಬ ಮನುಷ್ಯ ಅದನ್ನ ಬ್ಯಾರಿಯರ್ ಮುರಿದು ಬರ್ತಾನೆ, ನೆಕ್ಸ್ಟ್ ಪ್ರಮೋಟ್ ಆಗ್ತಾನೆ, ಅಲ್ಲಿ ಅವನಿಗೆ 50 ಕೋಟಿ ಅದನ್ನು ದಾಟದ ಅವನು. ಸೊ ಅವನು ಮೀಡಿಯಮಿಗೆ ಬಂದ. ಮೀಡಿಯಮಿಗೆ ಬಂದಾಗ ಅವನಿಗೆ 100 ಕೋಟಿ ಆಯ್ತು, 100 ಕೋಟಿನೂ ಮೀರ್ದ, ಅವಾಗ ಅವನು ಲಾರ್ಜ್ ಸ್ಕೇಲ್ ಆಗ್ತಾನೆ. ಆದ್ರೆ ಇಲ್ಲಿ ಏನಾಗಿದೆ, ನೀವು ಇಮಿಡಿಯೇಟ್ ಆಗಿ ಮತ್ತೆ ಬದಲಾವಣೆ ಮಾಡ್ಬಿಡ್ತೀರಾ, ಆಗ ಮತ್ತೆ ಅಲ್ಲೇ ಉಳ್ಕೊಂಡ್ಬಿಡ್ತಾನೆ ಅವನು. ಈಗ ಉದಾಹರಣೆಗೆ ನಾನು ಹೇಳ್ತೇನೆ, ಕ್ಯಾಟಗರಿ ಮಾಡಿದ್ದಾರೆ 2.5 ಕೋಟಿ ಇನ್ವೆಸ್ಟ್ಮೆಂಟ್. ಇದು ಇತ್ತೀಚೆಗಿಂದ ರೀಸೆಂಟ್ ಕ್ಯಾಟಗರಿ ನಾನು ಹೇಳ್ತಾ ಇರೋದು, ಈ ರೀಸೆಂಟಾಗಿ ಅಮೆಂಡ್ಮೆಂಟ್ ಆಗಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರದಿಂದ. MSME ಕ್ಯಾಟಗರಿ 2.5 ಕೋಟಿ ಅವನಲ್ಲಿ ಪ್ಲಾಂಟೆಡ್ ಮಷಿನರಿ, ಟರ್ನ್ ಓವರ್ ಬಂದು ಸೇಲ್ಸ್ ಟರ್ನ್ ಓವರ್ 10 ಕೋಟಿ. ನಾನು ಹೇಳ್ದಂಗೆ 1.5 ಇತ್ತು. ಈಗ ಈಗ ಮೊನ್ನೆ ಬಜೆಟ್ ಆಯ್ತಲ್ಲ, ಸೆಂಟ್ರಲ್ ಬಜೆಟ್ ದ ಮಂತ್ ಆಫ್ ಫೆಬ್ರವರಿ, ಅದಕ್ಕಿಂತ ಮುಂಚೆ ಕಡಿಮೆ ಇತ್ತು. ಇದು 1 ಕೋಟಿ 5 ಕೋಟಿ ಇತ್ತು. ಇದು ಒಂದು ಮತ್ತೆ ಪುನಃ ಇವರು ಬದಲಾವಣೆ ಮಾಡಿದಾಗ ನಾನು ಮತ್ತೆ ವಾಪಸ್ ಇಲ್ಲಿಗೆ ಬಂದೆ. ನಾನು ಸ್ಮಾಲ್ ಅಲ್ಲಿ ಇದ್ದವನು ಮತ್ತೆ ಅಥವಾ ಮೈಕ್ರೋಗೆ ಬಂದೆ ನಾನೀಗ, ಅಥವಾ ಮೀಡಿಯಂ ಅಲ್ಲಿ ಇದ್ದವನು ಮೈಕ್ರೋ ಇದು ಸ್ಮಾಲಿಗೆ ಬಂದ್ಬಿಟ್ಟ. ಇನ್ನೇನು ಕ್ರಾಸ್ ಆಗ್ತಾ ಇದ್ದ ಅವನು ಅದಕ್ಕೆ ಮೀಡಿಯಂಗೆ. ಈ ಒಂದು ಕ್ಯಾಟಗರಿ ಪ್ರಕಾರ ವೋಂಟ್ ಬಿ ಮೀಡಿಯಂ ಇಂಡಸ್ಟ್ರಿ ಎಟ್ ಆಲ್. ಒಂದು ಆಗೋದೇ ಇಲ್ಲಲ್ಲ, ಯಾಕಂದ್ರೆ ನೀವು ಮತ್ತೆ ಪುನಃ ಮೇಲ್ಗೆ ತಗೊಂಡೋದ್ರಿ ಕ್ಯಾಟಗರಿನ. ಆ ಕ್ಯಾಟಗರಿಯನ್ನು ಮೇಲ್ಗೆ ತಗೊಂಡೋದಂಗೂ ಅದು ಹಂಗೆ ಅಲ್ಲೇ ಉಳ್ಕೊಂಡ್ಬಿಡ್ತಾರೆ ಅವರು. ನೀವು ಕ್ಯಾಟಗರಿ ನೀವು ಯಾವ ಬೇಸಿಸ್ ಮೇಲೆ ಮಾಡಿದ್ದೀರಾ, ಸರ್ಕಾರ ಹೇಗೆ ಮಾಡಿದೆ ಹೇಳೋದು ನಮಗೆ ಗೊತ್ತಿಲ್ಲ. ಅದು ಯಾವ ಆಧಾರದ ಮೇಲೆ ಅದನ್ನು ಮಾಡಿದ್ದಾರೆ. ನಾನು ಹೇಳಿದಂಗೆ ನೀವು ಯಾವುದೋ ಟ್ರೇಡಿಂಗ್ ತಗೊಂಡೋಗ್ಬಿಟ್ಟು ಆ ಟ್ರೇಡಿಂಗ್ ವ್ಯವಹಾರವನ್ನ ಈ ಉತ್ಪಾದನಾ ವಲಯದಲ್ಲಿ ಮಾಡಿ ಅಂದ್ರೆ ಆಗೋದಿಲ್ಲ, ತಪ್ಪಾಗ್ತದೆ ಅದು. ಹಾಗಾದ್ರಿಂದ ಈ ಒಂದು ಟರ್ನ್ ಓವರ್ ಮೇಲೆ ಮತ್ತೆ ನೀವು ನನ್ನ ಡಿಮೋಟ್ ಮಾಡ್ತಾ ಇದ್ದೀರಾ. ಆಲ್ಮೋಸ್ಟ್ ಪ್ರಮೋಷನ್ ಈಗ ಬಂದಿದ್ದೆ ನಾನು, ನೀವು ಮತ್ತೆ ನನ್ನನ್ನು ಡಿಮೋಟ್ ಮಾಡ್ತಾ ಇದ್ದೀರಾ. ಅಂದ್ರೆ ಸರ್ಕಾರದವರು ಕ್ಯಾಟಗರೈಸೇಷನ್ ನಾನು ಹೇಳ್ತಾ ಇರೋದು ಒಂದು. ಎರಡನೇದಾಗಿ ಇವತ್ತು ನೀವು ಸರ್ಕಾರ ಕೊಡ್ತಕ್ಕಂಥದ್ದನ್ನು ಪೂರ್ಣ ಪ್ರಮಾಣದಲ್ಲಿ ಒಂದೊಂದು ಬೆನಿಫಿಟ್ಗಳನ್ನೇನು ಕೊಡ್ತಾರೆ ಶುಡ್ ರೀಚ್ ದ ಎಂತ್ ಮ್ಯಾನ್. ಕಟ್ಟ ಕಡೆಯ ಕೈಗಾರಿಕಾ ವಲಯಕ್ಕೂ ಯೂನಿಟ್ಗೂ ಕೂಡ ಇದು ತಲುಪಬೇಕು. ಕೊಟ್ಟಿರ್ತಕ್ಕಂಥ ಯೋಜನೆಗಳು ಏನು ಮಾಡ್ತೀರಾ, ಯೋಜನೆಗಳು ಅನುಷ್ಠಾನಕ್ಕೆ ಬರಬೇಕು. ಅನುಷ್ಠಾನಕ್ಕೆ ಬಂದಿರತಕ್ಕಂಥದ್ದು ಪೂರ್ಣ ಪ್ರಮಾಣದಲ್ಲಿ ಅದು ಅನುಷ್ಠಾನ ಆಗಿದೆಯೋ ಇಲ್ಲವೋ ಹೇಳ್ತಕ್ಕಂಥದ್ದನ್ನು ಕೂಡ ನೋಡಬೇಕಾಗತ್ತೆ. ಇದು ಸರ್ಕಾರದ ಕರ್ತವ್ಯ. ಇವತ್ತು ನನಗೆ ನೀವೊಂದು ಇನ್ಸೆಂಟಿವ್ ಕೊಟ್ಟಿದ್ದೀರಾ, ಒಪ್ಕೊಳ್ತೇನೆ. ನಾನು ಅದ್ರ ಪ್ರಕಾರ ಅದನ್ನು ಉಪಯೋಗಿಸ್ಕೊಂಡಿದ್ದೇನೋ ಅಥವಾ ಇಲ್ಲವೋ ಇದನ್ನು ಸಹ ನೋಡಬೇಕಾಗ್ತದೆ. ಇವತ್ತು ಎಕ್ಸಾಂಪಲ್ ನಿಮ್ಗೊಂದು ಹೇಳ್ತೇನೆ ನಾನು. ಇವತ್ತು ನಮ್ಮಲ್ಲಿ ಕ್ಲಸ್ಟರ್ ಅಂತ ಬಂದಿದೆ. ಈ ಕ್ಲಸ್ಟರ್ ಕಾರ್ಯಕ್ರಮದಲ್ಲಿ ಕೇಂದ್ರ ಸರ್ಕಾರ ಸ್ಕೀಮು
ಇವತ್ತು ನೀವು 50 ಜನ ಸೇರಿ ಎಲೆಕ್ಟ್ರೋಪ್ಲೇಟಿಂಗ್ ಕೆಮಿಕಲ್ ಫ್ಯಾಕ್ಟರಿ ಇದೆ ನಿಮ್ದು. ಆ 50 ಎಲೆಕ್ಟ್ರೋಪ್ಲೇಟಿಂಗ್ ಯೂನಿಟ್ ಸೇರಿ ಇವತ್ತು ಪೊಲ್ಯೂಷನ್ ನಿಮ್ಗೆ ಗೊತ್ತಿರೋ ಹಾಗೆ ಕೆಮಿಕಲ್ ಅದು ಪೊಲ್ಯೂಟ್ ಆಗ್ತದೆ. ಈ ಪೊಲ್ಯೂಟ್ ಆಗ್ತಕ್ಕಂಥದ್ದನ್ನ ತಡೆಗಟ್ಟಬೇಕು ಅಂದ್ರೆ ಅದಕ್ಕೆ ಎಫ್ಲುಯೆಂಟ್ ಟ್ರೀಟ್ಮೆಂಟ್ ಇರ್ತದೆ. ಆ ಟ್ರೀಟ್ಮೆಂಟ್ ಅನ್ನು ಕೊಡಬೇಕು, ಎಫ್ಲುಯೆಂಟ್ ಟ್ರೀಟ್ಮೆಂಟ್. ಅಂಥದ್ದನ್ನ ನಾನು ಒಂದು ಸಣ್ಣ ಕೈಗಾರಿಕೆಗಳಿಗೆ ಅಂತಹ ದೊಡ್ಡ ಪ್ಲಾಂಟ್ ಅನ್ನ ಹಾಕ್ಲಿಕ್ಕೆ ಆಗೋದಿಲ್ಲ, ನನಗೆ ಕಷ್ಟ ಆಗ್ತದೆ. ಆದ್ರೆ ಪೊಲ್ಯೂಷನ್ ಆಗಬಾರ್ದು, ಅದು ಕೂಡ ನನ್ನ ಒಂದು ಆದ್ಯ ಕರ್ತವ್ಯ. ಯಾಕಂದ್ರೆ ಭೂಮಿಯನ್ನು ರಕ್ಷಣೆ ಮಾಡ್ಕೊಂಡ್ರೆ ನಾನು ಭೂಮಿಯಲ್ಲಿ ಇರ್ತೇನೆ, ಭೂಮಿನೇ ರಕ್ಷಣೆ ಮಾಡ್ಕೊಂಡಿಲ್ಲ ಅಂದ್ರೆ ನಾನು ಭೂಮಿಯಲ್ಲಿ ಇರೋದಿಲ್ಲ. ಹಾಗಾಗಿ ನಮ್ದು ಒಬ್ಬನು ಒಂದು ಮಾನವನಾಗಿ ಅವನೇನು ಮಾಡಬೇಕು ಹೇಳ್ತಕ್ಕಂಥದ್ದು. ಆಮೇಲೆ ನಂತರ ನೀವು ಕೈಗಾರಿಕೋದ್ಯಮಿ ಇರ್ಬೋದು. ಹಾಗಾಗಿ ನಮ್ಮ ಅರ್ಧ ಕರ್ತವ್ಯ ಏನು, ಇವತ್ತು ನಮ್ಮ ಭೂಮಿಯನ್ನು ನಾವು ಸಂರಕ್ಷಣೆ ಮಾಡ್ಕೋಬೇಕು. ನಮ್ಮ ಕಾಡು, ನಾಡು, ನೆಲ, ಜಲ ಎಲ್ಲದನ್ನು ಸಂರಕ್ಷಣೆ ಮಾಡ್ತಕ್ಕಂಥದ್ದು ನಮ್ಮ ಕರ್ತವ್ಯನೂ ಹೌದು. ಹಾಗಿರುವಾಗ ಅದು ಪೊಲ್ಯೂಟ್ ಆಗ್ತಾ ಇದೆ ಅಂತ ಹೇಳಿದಾಗ ಆಯಿತು, ಅದಕ್ಕೆ ನನ್ನ ಹತ್ರ ಅಷ್ಟು ಹಾಕ್ಲಿಕ್ಕೆ ಆಗೋದಿಲ್ಲ ಅಂತ ಆದಾಗ ಸರ್ಕಾರ ಕೊಡ್ತಾ ಇದೆ, ಅದು ಒಳ್ಳೆ ಸ್ಕೀಮ್, ಅದು ಕ್ಲಸ್ಟರ್. ಆದರೆ ಅದರಲ್ಲಿ ಇರ್ತಕ್ಕಂಥ ಏನು ನಿಬಂಧನೆಗಳಿದೆ ನೋಡಿ, ಆ ರಿಸ್ಟ್ರಿಕ್ಷನ್ಗಳು, ಆ ನಿಬಂಧನೆಗಳು ತುಂಬ ತೊಂದರೆ ಕೊಡ್ತಾ ಇದೆ. ಇವತ್ತು ಕೆಮಿಕಲ್ ನಮ್ಗೆ ಒಂದೇ ದಿಕ್ಕ ಅಲರ್ಟ್ ಮಾಡ್ತಾ ಇಲ್ಲ. ಕೆಮಿಕಲ್ ಇಂಡಸ್ಟ್ರಿಗೆ ಒಂದು ಅರ್ಧ 50 ಎಕರೆ ಬರೀ ಕೆಮಿಕಲ್ ಫ್ಯಾಕ್ಟ್ರಿ ಮಾಡಿ, ಆವಾಗ ಅಲ್ಲೊಂದು ಕೊಡಿ ನೀವು ನಮಗೆ ಪ್ಲಾಂಟು, ಏನು ಅಫ್ಲುಯೆಂಟ್ ಟ್ರೀಟ್ಮೆಂಟ್ ಪ್ಲಾಂಟು. ನಾವು ನಮ್ಮ ಏನು ಕೆಮಿಕಲ್ ನೀರನ್ನು ಅದಕ್ಕೆ ತಗೊಂಡೋಗಿ ಹಾಕ್ತೇವೆ, ಅದು ಅಲ್ಲಿ ಶುದ್ಧೀಕರಣ ಆಗ್ತದೆ, ಆಮೇಲೆ ಬಿಡ್ತಾರೆ. ಇಂಥದ್ದು ಕೆಲವೊಂದು ವ್ಯವಸ್ಥೆಗಳಲ್ಲಿ ಮಾರ್ಪಾಡಾಗಬೇಕು. ನೀವು ಸ್ಕೀಮ್ ತೆಗೆದುಕೊಂಡು ಬರ್ತೀರಾ, ಆದರೆ ಇಲ್ಲಿ ರಾಜ್ಯ ಸರ್ಕಾರ, ಅಲ್ಲಿ ಕೇಂದ್ರ ಸರ್ಕಾರ, ಅಲ್ಲಿರ್ತಕ್ಕಂಥ ನೀತಿಗಳು ಏನಿದೆ ಇಲ್ಲಿಗೆ ಸೂಟ್ ಆಗ್ಲಿಕ್ಕಿಲ್ಲ ನಮ್ಮ ರಾಜ್ಯಕ್ಕೆ. ಹಾಗಾಗಿ ಇದು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ನಡುವಣ ಒಂದು ಏನು ಒಡಂಬಡಿಕೆ, ಅದು ಬಹಳ ಮುಖ್ಯ. ಇದು ಆಗುತ್ತೋ ಆಗಲ್ವೋ, ಇದು ಆಗಲಿಲ್ಲ ಅಂದ್ರೆ ತುಂಬ ಕಷ್ಟ. ಇವತ್ತು ಕೇಂದ್ರ ಸರ್ಕಾರ ಒಂದು ಹೇಳುತ್ತೆ ನೀವು ಈ ಥರ ಭೂಮಿ ಕೊಡಿ ಅಂತ, ರಾಜ್ಯ ಸರ್ಕಾರದಲ್ಲಿ ಇವ್ರದ್ದೇನೋ ಸಮಸ್ಯೆಗಳಿರ್ಬೋದು, ಇವ್ರು ನಮಗದನ್ನು ಮಾಡ್ತಾ ಇಲ್ಲ, ನಮಗದು ಹೊಂದಾಣಿಕೆ ಆಗ್ತಾ ಇಲ್ಲ. ಇದನ್ನೆಲ್ಲ ನೀವು ಸರಿದೂಗಿಸಿದ್ದೇ ಆಗಿದ್ದಲ್ಲಿ ನೀವು ಯಾಕಿಲ್ಲ, ಸ್ಮಾಲ್ ಇದ್ದವನು ಖಂಡಿತ ಮೈಕ್ರೋ ಸ್ಮಾಲ್ ಬರ್ತಾನೆ, ಸ್ಮಾಲ್ ನಾನ್ ಮೀಡಿಯಮ್ ಹೋಗ್ತಾನೆ, ಮಾಡೇ ಮಾಡ್ತೀವಿ. ಆ ಟರ್ನ್ ಓವರ್ ಮಾಡಿಬಿಟ್ಟು ನಾವು ಅದನ್ನು ಖಂಡಿತ ತಲುಪ್ತಕ್ಕಂಥ ಶಕ್ತಿ ನಮ್ಮಲ್ಲಿ ಇದೆ. ಆದರೆ ಅದಕ್ಕೆ ಅನುವು ಮಾಡಿಕೊಡ್ಬೇಕು ಎರಡೂ ಸರ್ಕಾರಗಳು. ಸೊ ಸರಿ, ಇದೊಂದು ಕಡೆ ಪ್ರಶ್ನೆ ಅನ್ಬೋದು. ಕೋವಿಡ್ ಸಮಯದಲ್ಲಿ ಮತ್ತು ಕೋವಿಡ್ ಆದ ನಂತರ ಸಿಕ್ಕಾಪಟ್ಟೆ MSMEs ಬಂದಾದವು ಅನಿಸುತ್ತೆ. ತುಂಬ ಹೊಡೆತ ಬಿದ್ದ ಸೆಕ್ಟರ್ ಕೂಡ ಹೌದು ಇದು. ಸೊ ಈ MSMEಗಳಿಗೆ ಕೋವಿಡ್ ಸೋಂಕು ಎಷ್ಟು ಗಾಢವಾಗಿತ್ತಾಗಿತ್ತು? ಅಟ್ಲೀಸ್ಟ್ ಈಗಲಾದರೂ ಚೇತರಿಸ್ಕೊಂಡಿದ್ದಾರೆ ಸರ್? ಖಂಡಿತ. ಅದಕ್ಕೆ ನಾನು ಹೇಳ್ತಾ ಇದ್ದೇನೆ, ನೀವು ಸಣ್ಣ ಕೈಗಾರಿಕೆಗಳ MSMEನ ನೀವು ಹೊಗಳಬೇಕು. ಅದ್ರ ಬಗ್ಗೆ ನೀವು ಇನ್ನೂ ಒಂದು ಚಪ್ಪಾಳೆ ತಟ್ಟಬೇಕು ಅದಕ್ಕೆ. ಯಾಕೆಂದರೆ ಎಷ್ಟೋ ಕೈಗಾರಿಕೆಗಳು ಮುಚ್ಚೋದು, ಚಿಕ್ಕ ಪುಟ್ಟ ಸೂಕ್ಷ್ಮ ಕೈಗಾರಿಕೆಗಳು ಎದ್ದೇಳಲಿಕ್ಕಾಗಲಿಲ್ಲ ಅವರಿಗೆ. ಕೊರೋನಾ ಆದಮೇಲೆ ಎಲ್ಲಿ ಮಾರ್ಕೆಟ್ ಇತ್ತು, ಏನಿತ್ತು, ಅವರಲ್ಲಿ ಇರ್ತಕ್ಕಂಥ ಬಂಡವಾಳಗಳು ಎಲ್ಲ ಹೋಯಿತು. ನೌಕರರೆಲ್ಲೋ ಬಿಟ್ಟು ಎಲ್ಲಿಗೋ ಹೋದರು, ಯಾರೆಲ್ಲೆಲ್ಲೋ ಹೋದರು. ಇಂತಹ ಒಂದು ಸಂದರ್ಭದಲ್ಲಿ ಅಂತಹ ಒಂದು ಏನು ದಾರುಣವಾಗಿರ್ತಕ್ಕಂಥ ಸ್ಥಿತಿಗತಿ ಇತ್ತು. ಅದನ್ನೆಲ್ಲದನ್ನೇ ಮೆಟ್ಟಿ ಪುನಃ ನಾನು ವಾಪಸ್ ಬರ್ತೇನೆ, ನನಗೆ ಆ ಧೈರ್ಯ ಇದೆ, ಆ ದೃಢತೆ ಇದೆ, ಆ ಸಂಕಲ್ಪ ಇದೆ ಅನ್ನೋದನ್ನು ನಾವು ಇಟ್ಕೊಂಡು ಪುನಃ ನಾವು ಮೇಲೆ ಎದ್ದಿದ್ದೇವೆ. MSME ಇದಕ್ಕೆ ಎಲ್ಲರದ್ದು ಚಪ್ಪಾಳೆ ಬೇಕು. ಯಾಕಂದ್ರೆ ಆ ಒಂದು ತುಂಬಾ ಕಷ್ಟ ಅದು. ಮತ್ತೆ ಪುನಃ ಫೈನಾನ್ಸ್ ತಗೋ, ಮತ್ತೆ ಅದರಲ್ಲಿ ಸಾಕಷ್ಟು ಸಹಾಯ ಮಾಡಿದೆ. ಅದನ್ನು ನಾನು ಹೇಳಲಿಕ್ಕೆ ಮರೆಯೋದಿಲ್ಲ. ಅದನ್ನು ಧನ್ಯವಾದಗಳನ್ನು ಕೇಂದ್ರ ಸರ್ಕಾರಕ್ಕೆ ಅರ್ಪಿಸ್ತೇನೆ. ಯಾಕಂದರೆ ಕೇಂದ್ರ ಸರ್ಕಾರದಲ್ಲಿ ಏನು ಒಂದು ಟಾಸ್ಕ್ ಫೋರ್ಸ್ ಅಂತ ಮಾಡಿಬಿಟ್ಟು ನಮಗೆ ಒಂದಷ್ಟು ಹಣವನ್ನು ಕೊಡ್ತಾ ಇದ್ರು, ಟೆಂಪ್ರವರಿ ನಮಗೆ ಬೇಕಾಗಿರ್ತಕ್ಕಂಥದ್ದು. ಆ ಒಂದು ಸಂದರ್ಭಕ್ಕೆ ಏನು ಬೇಕೋ ಅದನ್ನು ಬಡ್ಡಿ ಕಡಿಮೆ ಮಾಡಿ, ಒಂದು ನಾವು ತಗೊಂಡಿರ್ತಕ್ಕಂಥ ಸಾಲದ ಮೇಲೆ ಇಷ್ಟು ಅಂತ ಒಂದು 20%, 30% ಆ ಥರ ಒಂದು ಸ್ಕೀಮ್ ಮಾಡಿತ್ತು. ಆ ಸ್ಕೀಮಲ್ಲಿ ನಾವು ಕೊಟ್ಟರು. ಆ ಸ್ಕೀಮ್ ಉಪಯೋಗಿಸ್ಕೊಂಡು ಇವತ್ತು ಸಣ್ಣ ಕೈಗಾರಿಕೆಗಳು ಮತ್ತೆ ಮೇಲೆ ಬಂದು, ಇದು ತುಂಬ ಬೆಳವಣಿಗೆಕಾರಿಯಾಗಿರ್ತಕ್ಕಂಥ ವಿಚಾರ. ಹಾಗೂ ಇದು MSMEಗಳ ಶಕ್ತಿ ಏನು ಅಂತಕ್ಕಂಥದ್ದನ್ನು ನಾವಿಲ್ಲಿ ತೋರಿಸಿದ್ದೇವೆ ಸರ್ಕಾರಕ್ಕೆ. ಇವತ್ತು ಸರ್ಕಾರ ಎಚ್ಚೆತ್ತು ಏನು ನಮ್ಮ ಸಣ್ಣ ಕೈಗಾರಿಕೆಗಳಿಗೆ ಇನ್ನೂ ಉತ್ತೇಜನ ಕೊಡ್ಬೋದು ಅಂತ ಟಾಸ್ಕ್ ಫೋರ್ಸ್ ಮಾಡಿ, ಇವತ್ತು ರಾಜ್ಯ ಸರ್ಕಾರಗಳು ನಮ್ಮಲ್ಲಿರ್ತಕ್ಕಂಥ ಉದ್ಯಮಿಗಳಿಗೆ ಹೊರೆ ಮೇಲೆ ಹೊರೆ ಹೇರಿಸ್ತಾ
ನಮಗೆ ಹೊರಿಸ್ತಾ ಇದ್ರೆ ಖಂಡಿತ ನಮಗೆ ಪ್ರೊಡಕ್ಷನ್ ಮಾಡ್ಲಿಕ್ಕೆ ಆಗೋದಿಲ್ಲ. ನಾನು ಬರೀ ಎದ್ರ ಮೇಲೆ ಇರ್ತೀನಿ. ದಿನ ಬೆಳಗಾದ್ರೆ ಅದು ಜಾಸ್ತಿ ಆಯ್ತು, ಇದು ಜಾಸ್ತಿ ಆಯ್ತು, ಇದು ಜಾಸ್ತಿ ಆಯ್ತು. ಪಕ್ಕದಲ್ಲಿರ್ತಕ್ಕಂಥ ಸರ್ಕಾರಗಳು ರಾಜ್ಯಗಳು ಅವರೊಂದಿಗೆ ನನಗೆ ಕಂಪೀಟ್ ಮಾಡಕ್ ಆಗ್ತಾ ಇಲ್ಲ. ಇವತ್ತು ಲ್ಯಾಂಡ್ ಬೆಲೆ ಎಷ್ಟು ಕಡಿಮೆ ಇದೆ, ಹಿಂದೂಪುರಕ್ಕೆ ಹೋಗಿ ಇಲ್ಲಿ ಎಷ್ಟು ಜಾಸ್ತಿ ಇದೆ. ಆಮೇಲೆ ಬೇರೆ ಬೇರೆ ಸಮಸ್ಯೆಗಳು ಇರ್ಬೋದು ಇವತ್ತು. ಓಕೆ, ಇಷ್ಟು ಹೇಳಿ ನಾನು ನಿಮಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಕರೆದು ನಮ್ಮ ಸಣ್ಣ ಕೈಗಾರಿಕೆಗಳ ಬಗ್ಗೆ ನೀವು ಕೇಳಿದ್ರಿ. ಇದು ತುಂಬ ತುಂಬ ಸಂತೋಷ, ಆನಂದ ತರ್ತಕ್ಕಂಥ ವಿಚಾರ. ತಮಗೆ ಹಾಗೂ ಎಲ್ಲ ಶ್ರೋತೃದಾರರಿಗೆ ನನ್ನ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ವಿ ಆರ್ ಎಂಡಿಂಗ್ ಆನ್ ಅ ವೆರಿ ಗುಡ್ ನೋಟ್ ಅನ್ಬೋದು ಸರ್. ಬರೀ 1 ಗಂಟೆ ಕಾಲ ಯಾವ ಕಡೆಗೂ ಸಾಲಿಲ್ಲ ಅನಿಸುತ್ತೆ. ನಿಮ್ಮ ಜೊತೆ ಮಾತಾಡಿ ಸಮಯ ಹೋದದೇ ಗೊತ್ತಾಗಿಲ್ಲ. ಇನ್ನು ಹೆಚ್ಚು ತಿಳ್ಕೊಳ್ಳೋಣ, ಹಾಗಾಗಿ ಆಕಾಶವಾಣಿಗೆ ಬರ್ತಾ ಇರಿ ಅಂತ ಹೇಳ್ತಾ, ಆಕಾಶವಾಣಿ ಕಡೆಯಿಂದ ನಿಮಗೆ ಅಭಿನಂದನೆಗಳು ಹಾಗೂ ವೆರಿ ಬಿಗ್ ಥ್ಯಾಂಕ್ ಯು ಟು ಯು ಸರ್. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು.